ಏಕೆಂದರೆ ಈಗ ನನಗೆ ಮೊದಲು ಇದ್ದ ಹಾಗೆ ಧ್ವನಿ ಇಲ್ಲ, ಎಲ್ಲ ಸಾಕಷ್ಟು ಕಡಿಮೆ ಆಗಿದೆ. ಅದಕ್ಕೆ ತಕ್ಕನಾಗಿ ಕರೆಂಟ್ ಬೇರೆ ಹೊರಟೋಗಿದೆ. ಇರಲಿ ನೋಡೋಣ. ಅದಕ್ಕೆ ತೀರ ಹಿಂದಿರೋರು ಕೆಲವರು ಮುಂದಕ್ಕೆ ಬರ್ಬೋದು ಅಂತ ಕಾಣುತ್ತೆ ನೋಡಿ. ಈಗ ನಾವು ಈ ಥಿಯಾಸಫಿ ಸೊಸೈಟಿಯನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಜಾಗಗಳಲ್ಲೂ ನಾವು ಥಿಯಾಸಫಿಕಲ್ ಲಾಡ್ಜ್ಗಳನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಟೀಚಿಂಗ್ಸನ್ನು ನಮಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ನಾವು ಇದುವರೆಗಿದ್ದಂಥ ಏನು ಟೀಚಿಂಗ್ಸ್ ಬೋಧನೆಗಳಿದ್ವು, ರಾಮ ಕೃಷ್ಣ ಅವರು ಇವರು ಅಂತಂದೇಳಿ ನಾವು ಕೇಳ್ಕೊಂಡು ಈಗ ಮನೆಗಳಲ್ಲಿ ಎರಡನ್ನ ಪಾಲನೆ ಮಾಡ್ತಾ ಇದ್ದೀವಿ. 2 ಅಂಶಗಳನ್ನು ನಾವು ಪಾಲನೆ ಮಾಡ್ತಿದ್ದೀವಿ ತಪ್ಪದಂಗೆ. ಒಂದು, ಹುಟ್ಟವಾಗ ಅಣ್ಣ ತಮ್ಮಗಳು, ಆಮೇಲೆ ದಾಯಾದಿಗಳಾಗ್ತೀವಿ. ಮಹಾಭಾರತ ನಡೀಲೇಬೇಕು. ಅವಾಗ ಒಬ್ಬ ದುರ್ಯೋಧನ ಇದ್ದ, ಒಬ್ಬ ಕೃಷ್ಣ ಇದ್ದ, ಹೆಂಗೋ ನಡೀತಿತ್ತು. ಈಗ ಹಂಗಾಗಲ್ಲ. ಕೃಷ್ಣ ಎಷ್ಟು ಜನ ಆಗಬೇಕು? ಪ್ರತಿಯೊಬ್ಬರು ಕೃಷ್ಣ ಆಗಬೇಕು. ಸೊ ಇಷ್ಟೊಂದು ಜನ ದುರ್ಯೋಧನ ಸೋಲಿಸ್ಬೇಕಾದ್ರೆ ಪ್ರತಿಯೊಬ್ಬರು ಕೃಷ್ಣ ಆಗಬೇಕು. ಪ್ರತಿಯೊಬ್ಬರಿಗೂ ಅರಿವು ಬರಬೇಕು. ಅರಿವು ಬಂದಾಗ ಮಾತ್ರ ನನ್ನ ಪಾತ್ರ ಏನು ಅನ್ನೋದು ಗೊತ್ತಾಗ್ತದೆ. ಈಗ ಥಿಯಾಸಫಿ ಸೊಸೈಟಿ ಪಾತ್ರ ಏನು? ಇದು ಒಂದು ಯೂನಿವರ್ಸಲ್ ಬೋಧನೆಯನ್ನು ಕೊಡ್ತು. ಸಾರ್ವತ್ರಿಕ ಬೋಧನೆ. ಸಾರ್ವತ್ರಿಕ ಬೋಧನೆ ಅಂದ್ರೇನು? ಇಲ್ಲಿ ಹೇಳೋ ರೀತಿ, ಕುಲ, ಮತ, ಲಿಂಗ, ಜಾತಿ, ವರ್ಣಗಳ ಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಸೋದರ ಭಾವದ ಒಂದು ಅಂಕುರವನ್ನು ಏರ್ಪಡಿಸುವುದು. 149 ವರ್ಷ ಆಯಿತು. ಅಂಕುರ ಏರ್ಪಟ್ಟಿದೆಯಾ? ಮತಗಳು, ಜಾತಿಗಳು, ಧರ್ಮಗಳು, ಆಮೇಲೆ ನಮ್ಮ ಒಡೆದಾಟಗಳು ಒಂದೆರಡು, ಆಮೇಲೆ ಲಿಂಗ, ಪ್ರತಿಯೊಂದರಲ್ಲೂ ಒಡೆದಾಟ. ಇದನ್ನೆಲ್ಲ ಇಟ್ಕೊಂಡು ನಾವು ಸಾರ್ವತ್ರಿಕವಾಗಿ ಬೋಧನೆಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಾವ್ಯಾರೂ ಅರ್ಥಕೊಳ್ತಾ ಇಲ್ಲ. ಯಾಕೆ ಅರ್ಥಕೊಳ್ತಾ ಇಲ್ಲ? ನಾವೆಲ್ಲ ಮನಸ್ಸಿನ ಮುಖಾಂತರ ಕೆಲಸ ಮಾಡ್ತೀವಿ. ಮನಸ್ಸಿದ್ರೆ ತಾನೇ ಮಾರ್ಗ. ಅದನ್ನೇ ತಾನೇ ನಮ್ಗೆ ಹಿರಿಯರೆಲ್ಲ ಹೇಳ್ಕೊಟ್ಟಿರೋದು. ಮನಸ್ಸು ಮಾಡಪ್ಪ ಅಂತಾರೆ ಅವರು. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಅವರು ಮನಸ್ಸು ಮಾಡೇ ಇಲ್ಲ ಇದೆಲ್ಲ ಆಗಿರೋದು. ಈಗಿನ ಒಡೆದಾಟ ಬಡದಾಟ, ಇಲ್ಲೇನು ಆಚಾರ ವಿಚಾರಗಳಲ್ಲಿ ಅತ್ಯಾಚಾರಗಳು, ಮಿಥ್ಯಾಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಮನಸ್ಸಿನ ಆಟಗಳು. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅಥವಾ ನಮ್ಮ ಮನಸ್ಸಿನಲ್ಲಿರುವಂಥ ಈ ಕಲ್ಮಶಗಳನ್ನು ಹೋಗಲಾಡಿಸಿದ್ರೆ ನಮಗೆ ಪರಿಶುದ್ಧ ಮನಸ್ಸು ಬರುತ್ತೆ. ಇಲ್ಲ ಅಂದರೆ, ಪರಿಶುದ್ಧ ಮನಸ್ಸು ಮಾಡೋಕ್ಕಾಗಲಿಲ್ಲ ಅಂದರೆ ಮನಸ್ಸನ್ನೇ ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡಿದ್ರೆ ಸಾಕಾಗಲ್ಲ, ಮನಸ್ಸನ್ನೇ ಕಿತ್ತಾಕ್ಬೇಕು. ಮನಸ್ಸೇ ಇಲ್ದಂಗೆ ಮಾಡ್ಕೋಬೇಕು. ಮನಸ್ಸು ಅಂದ್ರೆ ಆಲೋಚನೆಗಳು, ಇನ್ನೇನಲ್ಲ. ಬ್ಲವಾಟ್ಸ್ಕಿ ಅವ್ರು ಏನು ಹೇಳ್ತಾರೆ? ಥಿಯಾಸಫಿ ವಾಗ್ಮಯವನ್ನು ನಮಗೆ ಕೊಟ್ಟಾಗ ಅವ್ರು ಹೇಳಿದ್ದು, ಈ ಮನಸ್ಸು ಸತ್ಯವನ್ನು ತಿರುಚುತ್ತೆ. ಆದ್ದರಿಂದ ಈ ಸತ್ಯವನ್ನು ತಿರುಚುವಂಥ ಈ ಮನಸ್ಸನ್ನು ಕೊಲ್ಲು. ಮನಸ್ಸನ್ನು ಕೊಂದರೆ ಮನಸ್ಸಿರುತ್ತಾ? ಹೋಗ್ಬಿಡುತ್ತೆ. ಆದ್ದರಿಂದ ಎಲ್ಲ ಸಾಧು ಸಂತರು ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ದೇನಪ್ಪ ಅಂದರೆ, ನೋ ಮೈಂಡ್ ಸ್ಟೇಟ್. ಮನಸ್ಸನ್ನೇ ಇಲ್ದಂಗೆ ಮಾಡ್ಕೊಳ್ಳೋಣ. ಮನಸ್ಸನ್ನು ಇಲ್ದಂಗೆ ಮಾಡ್ಕೊಳ್ಳೋದು ಅಂದರೆ ಮನಸ್ಸಿನ ಆಲೋಚನೆಗಳನ್ನು ಇಲ್ದಂಗೆ ಮಾಡ್ಕೊಳ್ಳೋಣ. ಆಲೋಚನೆ ಇಲ್ದ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಆಲೋಚನೆ ಇಲ್ದ ನಾವೇನು ಮಾತನಾಡೋಕ್ಕಾಗಲ್ಲ. ಹೌದು, ನಿಜ. ಆದ್ದರಿಂದ ಸರಿಯಾದ ಆಲೋಚನೆಗಳನ್ನು ನಾವು ಇಟ್ಕೊಂಡಾಗ ಸರಿಯಾದ ಕೆಲಸಗಳನ್ನು ಮಾಡ್ಬೋದು, ಪ್ರಾಮಾಣಿಕವಾಗಿರ್ಬೋದು. ಸೊ ಇದನ್ನೆಲ್ಲ ನೋಡಿ ಹುಡುಕಿದಾಗ ಬ್ಲವಾಟ್ಸ್ಕಿ ಅವರಿಗೆ ಸಿಕ್ಕಿದ್ದು ಬುದ್ಧ ಧರ್ಮ.
ಬುದ್ಧ ಧರ್ಮ ಅಂದರೆ ಬೌದ್ಧ ಮತ ಅಂತ ಅಲ್ಲ. ಈ ಬುದ್ಧನ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳುವಾಗ ನಾವು ಅದನ್ನು ಒಂದು ಮತ ಅಂತ ಹೇಳ್ಬಿಟ್ವಿ. ಅದು ಮತ ಅಂತ ಹೇಳಿದ್ರಾಗ ಅರ್ಥ ಇಲ್ಲ, ಏನೋ ಒಂಥರ ಅಜ್ಞಾನ. ಎಲ್ಲರೂ ಅದನ್ನು ಬೌದ್ಧ ಮತ ಅಂತೇಳಿ ಅದನ್ನು ತಿರಸ್ಕರಿಸಿ ಈ ದೇಶ ಬಿಟ್ಟು ಆಚೆಗೆ ಓಡಿಸಿದ್ರು. ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ. ಆಮೇಲೆ ಇದು ಲಂಕಾದಲ್ಲಿ ಮತ್ತೆ ಬರ್ಮಾದಲ್ಲಿ ಬೆಳೀತು. ಮತ್ತೆ ಬೆಳೆದಾದ್ಮೇಲೆ ಈ ಸೆಂಚುರಿನಲ್ಲಿ ಅದು ವಾಪಸ್ ಬಂತು. 19-20ನೇ ಶತಮಾನಕ್ಕೆ ಮತ್ತೆ ಇಂಡಿಯಾ ದೇಶಕ್ಕೆ ವಾಪಸ್ ಬಂತು. ವಾಪಸ್ ಬಂದಾಗ ನೋಡಿಕೊಂಡ್ರು, ಇದು ಸರಿಯಾಗಿದೆ, ಇದನ್ನು ನಾವು ಇಟ್ಕೋಬೋದು. ನೋಡಿ, ಬುದ್ಧನ ತತ್ವಗಳನ್ನು ನೀವು ನೋಡಿದಾಗ, ಈಗ ನೀವೆಲ್ಲ ಬುದ್ಧನ ತತ್ವಗಳನ್ನು ಅಳವಡಿಸ್ಕೊಂಡಿದ್ದೀರಾ, ಸಾಕಷ್ಟು ಕೇಳಿದ್ದೀರಾ, ಸಾಕಷ್ಟು ಓದಿದ್ದೀರಾ, ಪ್ರವಚನಗಳು ಬೇಕಾದಷ್ಟು ನಡೆದಿದೆ. ಇಷ್ಟೆಲ್ಲ ಆದರೆ ನಮ್ಮ ಆ ಬುದ್ಧರ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಒಂದು ಕಡೆ ಬ್ಲವಾಟ್ಸ್ಕಿಯಮ್ ಅವ್ರು ಹೇಳ್ತಾರೆ, ನೀವು ಬುದ್ಧನ ತತ್ವಗಳನ್ನೇ ಜಾಸ್ತಿ ಹೇಳ್ತಿದ್ದೀರಲ್ಲ ಯಾಕೆ ಅಂತ ಕೇಳ್ತಾರೆ ನಮ್ಮವರು. ಯಾಕೆಂದ್ರೆ ನಾವು ಹಿಂದೂಗಳು ಕೇಳಿ ನಾವೆಲ್ಲ ಹಿಂದೂಗಳಾದ್ದರಿಂದ ಭಾಳ ಸುಲಭನ ಪ್ರಶ್ನೆಗಳು ಮಾಡಿಬಿಡ್ತೀವಿ ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ಏನಿಲ್ಲ, ಈಗ ಒಂದು ಧರ್ಮಕ್ಕೆ ನಾವು ಸೀಮಿತ ಆದರೆ ಈ ವಿಶ್ವಭ್ರಾತೃತ್ವ ತರೋಕ್ಕಾಗಲ್ಲ. ನಾವು ಎಲ್ಲರನ್ನೂ ಅಣ್ಣ ತಮ್ಮಂದಿರ ಥರ ನಾವು ನೋಡೋಕ್ಕಾಗಲ್ಲ. ಯಾಕೆಂದರೆ ಥಿಯಾಸಫಿ ವಾಂಗ್ಮಯದಲ್ಲಿ ನಮ್ಗೇನು ಹೇಳ್ಕೊಟ್ಟಿದ್ದಾರೆ, ನಾವೆಲ್ಲ ದೇವರ ಕಿಡಿಗಳು, ನಾವೆಲ್ಲ ಒಂದೇ ಥರದವರು, ಆದ್ದರಿಂದ ನಾವೆಲ್ಲ ಅಣ್ಣ ತಮ್ಮಗಳು, ಅಕ್ಕ ತಂಗಿಯರಿದ್ದ ಹಾಗೆ ಅಂದಾಗ ನಾವುಗಳು ಆ ಸಹೋದರತ್ವವನ್ನು ಬೆಳೆಸ್ಕೋಬೇಕು. ಆದರೆ ಇಲ್ಲಿ ನಾವು ನಡೀತಾ ಇರೋದು ಮಹಾಭಾರತ ನಡೀತದೆ, ಇಲ್ಲ ರಾಮಾಯಣ ನಡೀತಾ ಇದೆ. ಆದ್ದರಿಂದ ನಮಗೆ ಸಾರ್ವತ್ರಿಕ ಬೋಧನೆಗಳನ್ನು ಕೊಡಬೇಕಾದ್ರೆ ಬ್ಲವಾಟ್ಸ್ಕಿಯಮ್ ಅವರು ಎಲೆಕ್ಟ್ ಮಾಡ್ಕೊಂಡಿದ್ದು ಬೌದ್ಧ, ಅದು ಮತ ಆಗಿರ್ಬೋದು, ಬುದ್ಧರ ತತ್ವಗಳನ್ನು ನಮಗೆ ಕೊಟ್ಟರು. ಅವರು ಬುದ್ಧರ ತತ್ವಗಳನ್ನು ಕೊಡುವಾಗ ಅಷ್ಟೊತ್ತಿಗಾಗಲೇ ಮಹಾಯಾನ ಬುದ್ಧಿಸಮ್ ಬಂದಿತ್ತು. ಬೌದ್ಧರ ತತ್ವಗಳಲ್ಲಿ 2 ಭಾಗ ಆಯಿತು. ಒಂದು ಹಿರಿಯರ ವಾದ, ಇನ್ನೊಂದು ಈ ಮಹಾಯಾನ ಅಂತ. ಮಹಾಯಾನ ಸಂಸ್ಕೃತದಲ್ಲಿ ಬರೆದ್ರು. ಸಂಸ್ಕೃತದಲ್ಲಿ ಬರೆದಾದ್ಮೇಲೆ ಅದು ಸಂಸ್ಕೃತ ಗೊತ್ತಿದ್ದವ್ರು ಮಾತ್ರ ಅದನ್ನು ಹೇಳೋ ಸ್ಥಿತಿ ಬಂತು. ಅದನ್ನು ಯಾವ್ಯಾವ ರೀತಿನೋ ಎಲ್ಲ ತಿರ್ಚಿ ಬರೆದಾಕ್ಬಿಟ್ರು. ಆದ್ರೂ ಈ ಟಿಬೆಟಿಯನ್ ಕಡೆ ಹೋದಾಗ ಟಿಬೆಟಿಯನ್ ಬುದ್ಧಿಸಮ್ ಅಂತ ಏನಿತ್ತು ಅಲ್ಲಿ ಅದನ್ನು ಯಥಾವತ್ತಾಗಿ ಇಟ್ಕೊಂಡ್ರು. ಅದನ್ನು ಸಾಮಾನ್ಯವಾಗಿ ಸೀಕ್ರೆಟಾಗಿ ಬೋಧನೆ ಮಾಡೋರು. ಆದ್ದರಿಂದಲೇ ನಮ್ಮಲ್ಲಿ ES ಸ್ಕೂಲ್ ಇರೋದು. ಆ ES ಸ್ಕೂಲ್ ಅನ್ನೋದು ಆ ಟಿಬೆಟಿಯನ್ ಬುದ್ಧಿಸಮ್ನಿಂದ ನಾವು ತಗೊಂಡಿದ್ದು. ಬ್ಲವಾಟ್ಸ್ಕಿಯಮ್ ಅವರು ಅದನ್ನು ತಂದು ನಮಗೆ ಕೊಟ್ಟಿದ್ದದು. ಅದರಿಂದ ಒಂದು ಕಡೆ ಬ್ಲವಾಟ್ಸ್ಕಿಯಮ್ ಅವರು ಬುದ್ಧರ ತತ್ವವನ್ನು ಯಥಾವತ್ತಾಗಿ ನಾವು ನೋಡ್ತೇವೆ. ಬ್ಲವಾಟ್ಸ್ಕಿಯಮ್ ಅವರು ಮಹಾಯಾನ ಬುದ್ಧಿಸಮ್ ಅಂದರೆ ಬೌದ್ಧರ ತತ್ವಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ ದಿ ಫಾರಮ್ ಆಫ್ ಮೌನವಾಣಿ ಕೇಳಿದಿರಲ್ವಾ? ಮೌನವಾಣಿ ಓದಿದ್ದೀರಲ್ವಾ? ಮೌನವಾಣಿ ಸಾಕಷ್ಟು ತಿಳ್ಕೊಂಡಿದ್ದೀರಲ್ವಾ? ಸೊ ಮೌನವಾಣಿಲಿ ನಮಗೆ ಬುದ್ಧನ ತತ್ವಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಇದು ಮಹಾಯಾನ ತತ್ವಗಳಲ್ಲಿ. ಇನ್ನು ಹೀನಯಾನ ತತ್ವ ಅಂದರೆ ಲಂಕಾ ಕಡೆಯಿಂದ ಬಂದಿದ್ದು. ಅಶೋಕನ ಕಾಲದಲ್ಲಿ ಬುದ್ಧನ ತತ್ವಗಳು ಲಂಕಾಕ್ಕೆ ಹೋಗಿ ಲಂಕಾ ಬರ್ಮದಲ್ಲಿ ಬೆಳೆದು ಮತ್ತೆ ನಮಗೆ ವಾಪಸ್ ಬಂದಿದ್ದು ಥೇರವಾದ. ಅದನ್ನು ನಮಗೆ ಆಲ್ಕಾಟ್ರವರು ಕೊಟ್ಟರು, ಹೌದಲ್ಲ? ಆಲ್ಕಾಟ್ರು ಬುದ್ಧನ ತತ್ವಗಳನ್ನು, ಅದರಲ್ಲೂ ಕಲಾಮ ಸೂತ್ರ ಇತ್ಯಾದಿಗಳನ್ನೆಲ್ಲ ಬಹಳ ಚೆನ್ನಾಗಿ ಕೊಡ್ತಾ ಬಂದರು. ಅಂದ್ರೇನು, ಇದರಲ್ಲಿ ಯಾವುದೇ ಥರದ ಧರ್ಮ ಇಲ್ಲ. ಯಾವ ಧರ್ಮ ನಾವು ತಿಳ್ಕೊಂಡಿರೋ ಧರ್ಮ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಆಮೇಲೆ ಕ್ರಿಶ್ಚಿಯನ್ ಧರ್ಮ ಇತ್ಯಾದಿ ಧರ್ಮಗಳಿದೆಯಲ್ಲ, ಅವ್ಯಾವೂ ಇಲ್ಲ. ಅವೆಲ್ಲವನ್ನು ದಾಟಿದ ತತ್ವಗಳು. ಆದ್ದರಿಂದ ಒಂದು ಕಡೆ ನಮಗೆ ಆಲ್ಕಾಟ್ರು ತೆರವಾದವನ್ನು ಕೊಡ್ತಾ ಬಂದರು, ಇನ್ನೊಂದು ಕಡೆ ಬ್ಲವಾಟ್ಸ್ಕಿಯಮ್ ಅವರು ನಮಗೆ ಟಿಬೆಟಿಯನ್ ಬುದ್ಧಿಸಮನ್ನು ಕೊಡ್ತಾ ಬಂದರು. ಇದರಲ್ಲಿ ಎಲ್ಲೂ ಕೂಡ ಜಗಳ, ಹೊಡೆದಾಟ, ಬಡ್ದಾಟ, ಒಬ್ರನ್ನೊಬ್ಬರನ್ನ ತಪ್ಪರ್ಥ ಮಾಡ್ಕೊಳ್ಳೋದು, ಆಮೇಲೆ ಒಬ್ರನ್ನೊಬ್ಬರನ್ನ ಕಾಲಿಡ್ದು ಎಳೆಯೋದು ಇವ್ಯಾವೂ ಇಲ್ಲ. ಆದ್ದರಿಂದ ಇದನ್ನು ಯೂನಿವರ್ಸಲ್ ಧರ್ಮವಾಗಿ ನಾವು ಸ್ವೀಕರಿಸಿದ್ವಿ. ಸೊ ನಾನು ಮೊದಲನೇ ಸಲ ಥಿಯಾಸಫಿ ವಾಂಗ್ಮಯಕ್ಕೆ ಬಂದಾಗ ನಂಗೆ ಆಶ್ಚರ್ಯ ಆಯಿತು. ಬುದ್ಧನ ತತ್ವಗಳನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ಕೊಡ್ತಾರೆ, ನಾವೆಲ್ಲೆಲ್ಲ ಹುಡುಕಾಡಿದ್ದಾಯಿತು, ಏನೇನೋ ಓದ್ಕೊಂಡಿದ್ದಾಯ್ತಲ್ಲ ಅಂತ ನನಗನ್ನಿಸ್ತಾ ಹೋಗ.
ಹಾಗಾಗಿ ನಾನು 2002ರಿಂದ ಥಿಯಾಸಫಿ ಸೊಸೈಟಿನಲ್ಲಿ ನಾನು ಉಳ್ಕೊಂಡೆ. ಆಮೇಲೆ ಬರ್ತಾ 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 ಹೋದರೆ ಒಂದು ಕಡೆ ಬ್ರಹ್ಮ ಅಂತೀವಿ, ಒಂದು ಕಡೆ ಉಪನಿಷತ್ತುಗಳು ಹೇಳ್ತೀವಿ, ಇನ್ನೊಂದು ಕಡೆ ಇನ್ನೇನೋ ನಾರದ ಸೂತ್ರ ಹೇಳ್ತೀವಿ, ಯಾತತ್ತ ಹೇಳ್ಕೊಂಡು ಕೂತ್ಕೊಳ್ಳೋರು. ಅದೆಲ್ಲ ನನಗೆ ಒಂದು 2-3 ವರ್ಷ ಅದು ನನ್ನ ತಲೆ ಕೆಟ್ಟೋಯ್ತು ನನಗೆ. ಆಮೇಲೆ ಬರ್ತಾ ಬರ್ತಾ ನಾವೇನು ಮಾಡಿದ್ವಿ, ಯೂನಿವರ್ಸಲ್ ಧರ್ಮದ್ದು ಏನಿದೆ ಆ ಭಾಗವನ್ನು ಮಾತ್ರ ನೋಡ್ತಾ ನೋಡ್ತಾ ನೋಡ್ತಾನೆ ಬಂದ್ವಿ. ಅದರಿಂದ ಈ ಬುದ್ಧನ ತತ್ವಗಳನ್ನು ಯಾರ್ಯಾರು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ನೆಮ್ಮದಿ ಅನ್ನೋದು ಸಿಕ್ತು. ನೆಮ್ಮದಿ ಅನ್ನೋದು ಸಿಕ್ಕಿದ್ರಿಂದ ಬುದ್ಧನ ತತ್ವಗಳನ್ನು ಇವತ್ತು ಎಲ್ಲ ವಿಚಾರವಾದಿಗಳೆಲ್ಲ ಇಟ್ಕೊಂಡಿದ್ದಾರೆ. ನಿಮ್ಮ ಕುವೆಂಪುರವರು ಕೂಡ ಬುದ್ಧನ ತತ್ವಗಳನ್ನು ಅಳವಡಿಸಿಕೊಂಡಿದ್ದವ್ರೆ. ಅವ್ರು ಹೇಳ್ತಾರೆ, ಅವರು ಅನಿಕೇತನ ಪದ್ಯದಲ್ಲಿ ಅವ್ರು ಹೇಳಬೇಕಾದ್ರೆ ಚೈತನ್ಯ ಅಂದರೆ ನಮ್ಮಲ್ಲಿ ಜೀವಾತ್ಮ, ನೀನು ವಿಕಾಸವಾಗು ಅನಂತವಾಗು. ನಮ್ಮ ಶರಣರು ಹೇಳ್ತಾರೆ ಬಯಲಾಗು ಅಥವಾ ಶೂನ್ಯ ಆಗು, ಶೂನ್ಯದಲ್ಲಿ ಎಲ್ಲವೂ ಸಿಗುತ್ತೆ. ಅಂದರೆ ನಾವು ನಮ್ಮ ಪ್ರಜ್ಞಾ ವಿಕಾಸ ಬುದ್ಧರಿಂದ ಸಾಕಷ್ಟು ಪ್ರಜ್ಞಾ ವಿಕಾಸವನ್ನು ನಾವು ಕಾಣ್ತೇವೆ. ಅಲ್ಲಿವರೆಗೂ ಶಿಷ್ಟರ ರಕ್ಷಣೆಗಾಗಿ ಮಾಡುವಂಥ ದುಷ್ಟರ ಶಿಕ್ಷೆ ಅದು ತುಂಬ ನಡೆದೋಯ್ತದು. ನೀವು ಕಂಡ ಹಾಗೇ ಈ 10 ಅವತಾರಗಳೇನಿದೆ, ಎಲ್ಲಿವರೆಗೆ ಶ್ರೀಕೃಷ್ಣನ ಅವತಾರ ಮುಗಿಯೋ ತನಕನೂ ಬರೀ ಬಡದಾಟನೇ ಆಯಿತು. ಬಡದಾಟ ನಾನಾ ರೂಪದಲ್ಲಿ ನಡೀತು. ಅದೇ ಬೌದ್ಧ ಅವತಾರ ಬಂದ ಮೇಲೆ ಎಲ್ಲಿ ಬಡದಾಟ ಹೇಳೋರಿಲ್ಲ ಕೇಳೋರಿಲ್ಲ. ಆದ್ದರಿಂದ ಈ ಹಿಂದೂ ದೇಶದಲ್ಲಿ ಇವತ್ತು ಹೊಡೆದಾಡ್ತಾನೆ ಇದ್ದೀವಿ. ಆದರೆ ನೀವು ಸ್ವಲ್ಪ ಮಟ್ಟಿಗೆ ಆ ಬೌದ್ಧ ದೇಶಗಳನ್ನು ನೋಡಿ ಅವರಲ್ಲಿ ಒಬ್ರಿಗೊಬ್ರು ಹೊಡೆದಾಡಲ್ಲ, ಅವ್ರು ಯಾರ ಹತ್ರನೂ ಹೋಗಿ ಹೊಡೆದಾಟಕ್ಕೆ ನಿಂತಿಲ್ಲ. ಇವತ್ತು ನೀವು ಯಾವುದನ್ನು ಕಂಟ್ರಿ ತಗೊಳ್ಳಿ, ಇದ್ದಿದ್ದರಲ್ಲಿ ಬೌದ್ಧರು ಅಂದರೆ ಬುದ್ಧನ ತತ್ವವನ್ನು ಅಳವಡಿಸಿಕೊಂಡಂಥವರು ಸ್ವಲ್ಪ ಮಟ್ಟಿಗೆ ಅವರು ಸೌಖ್ಯದಿಂದ ಇದ್ದಾರೆ, ಶಾಂತಿಯಿಂದ ಇದ್ದಾರೆ, ಸಮಾಧಾನದಿಂದ ಇದ್ದಾರೆ. ಇಂಥದೇ ಒಂದು ತತ್ವವನ್ನು ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಅಳವಡಿಸ್ಕೊಳ್ಳೋಕೆ ಆಗದೇ ನಾವು ಇನ್ನೂ ಯಾವ್ಯಾವುದೋ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿದ್ವಿ. ಇದನ್ನೆಲ್ಲ ನೋಡಿ ಬ್ಲವಾಟ್ಸ್ಕಿ ಅವರು ಮರಣಕ್ಕೆ ಸ್ವಲ್ಪ ದಿನಗಳ ಮುಂಚೆ ಒಂದು ಇದನ್ನು ಶರಾನ ಬರೆದೋಗಿರ್ತಾರೆ. ಈಗ ನಾವು ಕೊಡ್ತಿರೋ ಥಿಯಾಸಫಿ ಬೋಧನೆ ಸಾಲಲ್ಲ, ಆಧುನಿಕ ಜನಾಂಗಕ್ಕೆ ಬೇರೆ ಬೋಧನೆ ಬೇಕಾಗುತ್ತೆ, ಹೊಸ ಬೋಧನೆ ಬೇಕಾಗುತ್ತೆ. ಈ ಹೊಸ ಬೋಧನೆಯನ್ನು ಕೊಡುವಂಥ ಒಂದು ಶಕ್ತಿ ಹುಟ್ಟುತ್ತೆ. ಅದನ್ನು ನಾವು ಬರಮಾಡಿಕೊಂಡು ವೆಲ್ಕಮ್ ಮಾಡಿಕೊಂಡು ಅದನ್ನು ಬೆಳೆಸೋದೇ ನಮ್ಮ ಕರ್ತವ್ಯ ಅಂತಂದೇಳಿ ಅವರು ಅದನ್ನು ಬರೆದಿಟ್ಟೋಗಿರ್ತಾರೆ. ಅದನ್ನು ಅನಿ ಬೆಸೆಂಟ್ರು ಮತ್ತು ಲೆಡ್ ಬೀಟರು ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಅವರು ಒಂದು ಮರಿ ಜಗದ್ಗುರುವನ್ನು ರೆಡಿ ಮಾಡ್ತಾರೆ. ಆ ಮರಿ ಜಗದ್ಗುರು ರೆಡಿ ಮಾಡಿದ್ದು ಎಲ್ಲಿವರೆಗಿರುತ್ತೆ ಅಂದರೆ ಅದೊಂದು 3-4 ವರ್ಷ ನಡೀತಾ ಇರ್ತದೆ. ಅಷ್ಟೊತ್ತಿಗೆ ನಮಗೆ ಜಿಡ್ಡು ನಾರಾಯಣ ಅವ್ರ ಮಗ ಜೆ ಕೃಷ್ಣಮೂರ್ತಿ ಸುಮಾರು ಅವರು 9-10 ವರ್ಷ ಇದ್ದಾಗ ನಮ್ಮ ಲೆಡ್ ಬೀಟ್ರ್ ಕಣ್ಣಿಗೆ ಬೀಳ್ತಾರೆ. ಲೆಡ್ ಬೀಟ್ರ್ ಅವ್ರಿಗಿದ್ದಂಥ ಆ ದಿವ್ಯ ದೃಷ್ಟಿಯಿಂದ ಕಂಡುಕೊಳ್ತಾರೆ, ಈತ ಮುಂದೆ ಜಗದ್ಗುರು ಆಗ್ತಾನೆ ಅಂತಂದೇಳಿ ಆತನನ್ನು ಸೆಲೆಕ್ಟ್ ಮಾಡ್ಕೊಂಡು ದತ್ತು ತಗೊಂಡು ಅನಿ ಬೆಸೆಂಟಮ್ನವ್ರಿಗೆ ಹೇಳಿ ಆತನನ್ನು ಬೆಳೆಸ್ತಾ ಹೋಗ್ತಾರೆ. ಥಿಯಾಸಫಿಯ ಸೊಸೈಟಿಯ ಮುಖ್ಯವಾದ ಕೆಲಸ ಆವತ್ತಿನಿಂದ ಶುರುವಾಗುತ್ತೆ. ಆಮೇಲೆ ಅವ್ರನ್ನ ಬೆಳೆಸ್ತಾ ಹೋಗ್ತಾರೆ. ಆದರೆ ಕೃಷ್ಣಮೂರ್ತಿಯವರ ಪೂರ್ವ ಸಂಸ್ಕಾರ ಹೇಗಿತ್ತು ಅಂತಂದರೆ ಅವರು ಯಾವುದನ್ನು ಹಚ್ಕೊಂಡವರಲ್ಲ. ಅವರ ಮನಸ್ಸು ಯಾವಾಗಲೂ ಕೂಡ ಸಮಾಧಾನವಾಗಿರುತ್ತೆ. ಕೃಷ್ಣಮೂರ್ತಿಯವ್ರನ್ನ ನೀವು ಯಾರಾದ್ರೂ ಕೇಳಿದ್ರು ಇದ್ದರೆ ಅಥವಾ ಅವರ ಈ ಕ್ಲಿಪ್ಗಳನ್ನು ಅಂದರೆ ಅವರ ಭಾಷಣಗಳನ್ನು ನೀವು ಕೇಳಿದರೆ ನೋಡಿದ್ರೆ ಅಲ್ಲಿ ನೋಡ್ಬೇಕು ನೀವು. ಅವರು ಯಾವುದನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದಾರಲ್ಲ, ಯಾವುದನ್ನು ಓದ್ಕೊಳ್ತಿದ್ದಾರಲ್ಲ, ನೋಟ್ಸ್ ಮಾಡ್ಕೊಂಡು ಬಂದು ಹೇಳ್ತಿದ್ದವರಲ್ಲ. ಅವರು ಖಾಲಿ ಮನಸ್ಸಿನಿಂದ ಬಂದು ಕೂತ್ಕೊಳ್ಳೋರು. ಅವರು ಮಾತನಾಡೋಕ್ಕೆ ಶುರು ಮಾಡಿದಾಗ ಮೈತ್ರೇಯರು ಅವರನ್ನು ಬಳಸ್ಕೊಂಡು ಮೈತ್ರೇಯರ ಟೀಚಿಂಗ್ಸು ನಮಗೆ ಕೃಷ್ಣಮೂರ್ತಿ ಮುಖಾಂತರ ಬರ್ತಾಯಿತ್ತು. ಆದ್ದರಿಂದ ನಮಗೆ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದು ನಮಗೆ ಅಲ್ಲಿ ಸಿಕ್ತು. ಈಗ ಕೃಷ್ಣಮೂರ್ತಿ ಯಾವ ಧರ್ಮ ಪಾಲನೆ ಮಾಡಿದ್ರು?
ಎಲ್ಲ ಧರ್ಮಗಳನ್ನು ದಾಟಿದವರು. ಆಮೇಲೆ ಅವರು ಬೆಳೆದಿದ್ದಲ್ಲಿ ಯೂನಿವರ್ಸಲ್ ಅಂದ್ರೇನು, ಲಂಡನ್ನಲ್ಲಿ ಬೆಳೆದ್ರವರು. ಲಂಡನ್ನಲ್ಲಿ ಬೆಳೆಸ್ತವ್ರು ನಾವೇನೆ. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿದ್ದಂಥ ನಾಯಕರು ಆವತ್ತು ಬೆಳೆಸಿದ್ರು ಅವ್ರನ್ನ. ಸೊ ಅವರನ್ನು ತಯಾರು ಮಾಡಿದ್ರು ಎಲ್ಲದಕ್ಕೂ. ಆದರೆ ಥಿಯಾಸಫಿಯ ನಾಲೆಡ್ಜ್ ಅವ್ರಿಗೆ ಒಗ್ಗಲಿಲ್ಲ. ಕಾರಣ ಏನಂದರೆ, ಥಿಯಾಸಫಿ ನಾಲೆಡ್ಜ್ಗಿನ್ನ ಮುಂದೆ ನಮಗೆ ಹೊಸ ನಾಲೆಡ್ಜ್ ಬೇಕಾಗಿದೆ. ಈ ಆಧುನಿಕ ಜಗತ್ತಿಗೆ ಅದು ಸಾಕಾಗೋದಿಲ್ಲ. ಆದ್ದರಿಂದ ಥಿಯಾಸಫಿ ನಾಲೆಡ್ಜು ಕೂಡ ನಮಗೆ ಬದಲಾವಣೆ ಹೊಂದಬೇಕು. ಇದನ್ನು ನಾವು ಎಲ್ಲಪ್ಪ ಕಂಡುಕೊಂಡೆ ಅಂದರೆ, ಈಗ ಒಂದೆರಡು ವರ್ಷದ ಕೆಳಗಡೆ ನಮಗೆ ಒಂದು ES ಶಾಲೆಯಲ್ಲಿ ಒಂದು ಪತ್ರವನ್ನು ಕೊಟ್ಟರು. ಜೆ ಕೃಷ್ಣಮೂರ್ತಿಯವರು ಅವರ ಒಂದು ಪುಸ್ತಕ ತಿಳಿದಿರುವುದರಿಂದ ಬಿಡುಗಡೆ ಅನ್ನೋ ಪುಸ್ತಕವನ್ನು ನೀವೆಲ್ಲ ಓದಿದ್ದೀರಿ, ಸುಮಾರು ಜನ. ಅದು ಎಲ್ಲರಿಗೂ ಸಿಕ್ಕುತ್ತೆ, ಯಾರು ಬೇಕಾದ್ರೂ ಓದ್ಬೋದು. ತಿಳಿದಿರುವುದರಿಂದ ಬಿಡುಗಡೆ. ನೋಡಿ ಇದು ಹೆಂಗಿದೆ. ನಾವು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಏನು ಮಾಡ್ತೀವಿ, ಕಲ್ತ್ಕೊಂಬರ್ತೀವಿ, ಏನೇನೋ ಮಾಡ್ತೀವಿ, ಸರ್ಟಿಫಿಕೇಟ್ಗಳು ತಗೊಳ್ತೀವಿ, ಡಿಗ್ರಿ ತಗೊಳ್ತೀವಿ, PhD ತಗೊಳ್ತೀವಿ, ಕೆಲಸ ಹೊಂಚ್ಕೊಂತೀವಿ, ಸರಿ ದುಡ್ಡು ಮಾಡ್ತೀವಿ, ಎಲ್ಲ ಮಾಡಿ ಎಲ್ಲ ಬರೀ ಅನಾಚಾರ, ಅತ್ಯಾಚಾರ. ಇವತ್ತೇನಾಗ್ತಾಯಿದೆ, IAS ಆಫೀಸರು, IPS ಆಫೀಸರು, ಮಂತ್ರಿಗಳು, ಭಾಳ ವಿಚಾರವಂತರು, ಸರ್ಕಾರಿ ಹುದ್ದೆಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿದವರು, ಇಂಥವರೆಲ್ಲ ಭಾಳ ಜನ ಸೂಯಿಸೈಡ್ ಮಾಡ್ಕೊಂಡ್ರು. ಒಂದೆರಡು ಜನ ಜೈಲು ಸೇರಿದರು, ಇನ್ನೊಂದೆರಡು ಜನ ಜೈಲು ಸೇರಿದ್ರು ಎಲ್ಲಿದ್ದಾರೆ. ಯಾಕೆ ಹಿಂಗಾಯಿತು? ಇಂಥ ಎಜುಕೇಷನ್ ನಮಗೆ ಕೊಟ್ಟಿರೋದು, ನಮಗೆ ಕೊಟ್ಟರೆ ಎಜುಕೇಷನ್ನು ಇಂಥದ್ದು, ಅಥವಾ ಎಜುಕೇಷನ್ ಕೊಟ್ಟಿದ್ದಿಂಥದ, ಅಥವಾ ಇದನ್ನು ಕಲ್ತಿದ್ದಲ್ಲಿ ಯಾವ ಮೇಟ್ರು ಹೇಳ್ಕೊಟ್ಟಿಲ್ಲ. ಇದನ್ನು ಲಂಚಾವತಾರ ಎಲ್ಲನೂ ಹೇಳ್ಕೊಟ್ಟವ್ರ. ಯಾವುದನ್ನ ಸಿಲೆಬಸ್ನಲ್ಲಿ ಇತ್ತಾ ಇದು? ಯಾವುದನ್ನ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ, ಅಥವಾ ಯಾವುದನ್ನ ಮೇಡಮ್ನವರು ಅಥವಾ ಯಾರನ್ನ ಮೇಸ್ಟ್ರುಗಳು ಹೇಳ್ಕೊಟ್ಟವ್ರ ಇದನ್ನೆಲ್ಲ? ಮತ್ತು ಹೇಗೆ ಬಂತಿದ್ದು? ಇದನ್ನೆಲ್ಲ ಮಾಡೋರು ಯಾರಪ್ಪ ಅಂತಂದರೆ, ನಾವು ಹಂಗೆ ಎಲ್ಲ ನೋಡಿದ್ರೆ ಜಾಸ್ತಿ ಓದಿರೋರು, ಜಾಸ್ತಿ ತಿಳ್ಕೊಂಡ್ರವರು, ಜಾಸ್ತಿ ವಿಚಾರ ಇಟ್ಕೊಂಡ್ರವರು, ಒಳ್ಳೊಳ್ಳೆ ಅಧಿಕಾರಸ್ಥರು. ಇವರುಗಳಲ್ಲಿ ನಾವು ಅತ್ಯಾಚಾರ ಮಿಥ್ಯಾಚಾರಗಳನ್ನು ನೋಡಿ ಬಡಬಗ್ಗರ ಶೋಷಣೆ ಇನ್ನೂ ಮುಂದುವರಿಯಿತು. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಜೆ ಕೃಷ್ಣಮೂರ್ತಿಯವರು ಸಿಕ್ಕಿದರು. ಹಾಗಾಗಿ ಜೆ ಕೃಷ್ಣಮೂರ್ತಿಯವರು ನಮಗೆ ಒಂದು ವರದಾನ. ನಾವು ಸುಮಾರು ನಿಮ್ಮಲ್ಲೆಲ್ಲ ತಿಳ್ಕೊಂಡಿರ್ಬೇಕು, ಶಿಷ್ಯತ್ವಕ್ಕೆ ಶಿಷ್ಯತ್ವದ ಮಾರ್ಗ ಅಂತಂದೇಳಿ ನಾವೊಂದು ಪುಸ್ತಕವನ್ನು ಓದ್ತೇವೆ. ಅಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಬೇಕಾದ್ರೆ ನಾವು ಗುರುಗಳನ್ನು ಸೇವೆ ಮಾಡಬೇಕು. ಗುರುಗಳ ಸೇವೆಯನ್ನು ಮಾಡಿ ಅವರಿಂದ ಬೋಧನೆಯನ್ನು ತಗೊಂಡು ನಾವು ಆ ದಾರಿಯನ್ನು, ಆ ಪಥವನ್ನು ನಾವು ಕ್ರಮಿಸಬೇಕು. ಆದರೆ ಇದ್ಯಾವುದು ಸರಿ ಇಲ್ಲ. ಸತ್ಯವನ್ನು ಕಂಡುಕೊಳ್ಳೋಕ್ಕೆ ಯಾವುದೇ ದಾರಿ ಇಲ್ಲ, ಮಾರ್ಗ ಇಲ್ಲ, ನಿಶ್ಚಿತವಾದ ಮಾರ್ಗ ಇಲ್ಲ ಅಂತಂದೇಳಿ ಅವರು ಹೇಳುವಂಥ ನಾಲೆಡ್ಜ್ ಅವ್ರಿಗೆ ಬಂತವ್ರಿಗೆ. ಕೃಷ್ಣಮೂರ್ತಿಯವರಿಗೆ ನೋಡಿ, ಇಲ್ಲಿ ನಾನು ಭಗವಾನ್ ಬುದ್ಧರು ಮತ್ತು ಕೃಷ್ಣಮೂರ್ತಿ ಇಬ್ಬರದೂ ಸ್ವಲ್ಪ ಹೋಲಿಸಿ ನಾನು ಮಾತನಾಡಬೇಕಾಗಿ ಬಂದಿದೆ. ಆದ್ದರಿಂದ ನಾನು ಇವಾಗ ಕೃಷ್ಣಮೂರ್ತಿಯವರನ್ನು ಸ್ವಲ್ಪ ಹೇಳಿ ಆಮೇಲೆ ಭಗವಾನ್ ಬುದ್ಧರ ಮುಂದುವರೆದ ಭಾಗ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಈಗ ಕೃಷ್ಣಮೂರ್ತಿಯವರು ಕೊಟ್ಟಂಥ ಈ ಯಾವುದಾದ್ರೂ ಅವರ ಬೋಧನೆಯನ್ನು ನೀವು ತಗೋಬೇಕು, ನೋಡಬೇಕು. ನನಗೆ ಇದಕ್ಕೆ ಮುಂಚೆ ನಿಮ್ಮನ್ನು ಒಂದು ಸಣ್ಣ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೃಷ್ಣಮೂರ್ತಿಯವರ ಪುಸ್ತಕಗಳನ್ನು ನಿಮ್ಮಲ್ಲಿ ಎಷ್ಟು ಜನ ಕೃಷ್ಣಮೂರ್ತಿಯವ್ರನ್ನ ಅವರ ಬೋಧನೆಗಳನ್ನು ಕೇಳಿದ್ದೀರಿ? ಸ್ವಲ್ಪ ಕೈ ತೋರಿಸಿ ದಯಮಾಡಿ. ಕೃಷ್ಣಮೂರ್ತಿಯವರ ಬೋಧನೆಗಳನ್ನು ಕೇಳಿರೋರು, ಅವರಿಂದ ಆದರೆ ಬೇರೆಯವ್ರ ಕಡೆಯಿಂದ ಕೇಳಿದರೂ ಪರವಾಗಿಲ್ಲ. ಅಂದರೆ ಕೃಷ್ಣಮೂರ್ತಿಯವರ ಬೋಧನೆಗಳನ್ನು ಈಗಾಗಲೇ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾಗಿದೆ. ಆದರೆ ಕೃಷ್ಣಮೂರ್ತಿಯವರು ನಮಗೆ ಕೊಟ್ಟಂಥ ಬೋಧನೆಯ ಸಾರದಲ್ಲಿ 3 ಮುಖ್ಯವಾದ ಅಂಶಗಳನ್ನು ನೀವು ಗಮನಿಸಿದ್ದೀರಾ? ಏನೇನದು? ನಮ್ಮ ನಡೆನುಡಿಗಳಲ್ಲಿ ನಾವೇನು ಮಾಡ್ತೇವೆ? ಸಮರ್ಥನೆ ಮಾಡ್ಕೊಳ್ತೀವಿ ನಮಗೆ ಬೇಕಾದ್ದಾದರೆ, ನಿಂದನೆ ಮಾಡ್ತೀವಿ ನಮಗೆ ಬೇಡದ್ದಾದರೆ, ಕಂಪೇರ್ ಮಾಡ್ತೀವಿ, ಹೋಲಿಕೆಯನ್ನು ಮಾಡ್ತೇವೆ. ಇವು 3 ಬಿಟ್ಟು ನಮ್ಮ ನಡೆನುಡಿಗಳು ಇದೆಯಾ? ಇದನ್ನು ನೀವು ಗಮನಿಸಿದ್ದೀರಾ?
ಇದು ಒಂದು ಕಡೆ. ಆದರೆ ಭಗವಾನ್ ಬುದ್ಧರು ಕೊಟ್ಟಂಥ ಟೀಚಿಂಗ್ಸ್ನಲ್ಲಿ ಪ್ರತಿಕ್ರಿಯೆ ಮಾಡಬೇಡ, ಪ್ರತಿಕ್ರಿಯಿಸಬೇಡ, ಇನ್ನೊಬ್ಬರನ್ನ ಅಳಿಬೇಡ, ಮತ್ತೊಬ್ಬರನ್ನ ಜಡ್ಜ್ ಮಾಡಬೇಡ ಇತ್ಯಾದಿಗಳನ್ನೆಲ್ಲ ಅವರು ಕೂಡ ಕೊಟ್ಟರು. ಹೀಗಾಗಿ ಅವರು ಕೊಟ್ಟಂಥ ಬೋಧೆಗಳೇ ಮುಂದುವರೆದು ಕೃಷ್ಣಮೂರ್ತಿಯವ್ರ ಮುಖಾಂತರ ನಾವು ಕಾಣ್ತೇವೆ. ಕೃಷ್ಣಮೂರ್ತಿಯವರು ಮೈತ್ರೇಯರ ವ್ಯಕ್ತರೂಪ, ಮೈತ್ರೇಯ ದೇವ ಅವರ ವ್ಯಕ್ತರೂಪ. ಭಗವಾನ್ ಬುದ್ಧರು ಅವರು ತಪಸ್ಸನ್ನು ಮಾಡಿ, ಕಠಿಣವಾದ ತಪಸ್ಸು, ಅಷ್ಟು ತಪಸ್ಸಲ್ಲ, 5-6 ವರ್ಷ ತಪಸ್ಸನ್ನು ಮಾಡಿ ಅವರು ಭಗವಾನ್ ಬುದ್ಧರಾದರು, ಭಗವಂತರೇ ಆದರು. ಬೌದ್ಧ ಅವತಾರ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಆದ್ದರಿಂದ ಅವರಲ್ಲಿ ದೈವಾಂಶವನ್ನು ಕಾಣ್ತೇವೆ. ಕೃಷ್ಣಮೂರ್ತಿಯಲ್ಲೂ ಕೂಡ ನಾವು ಮೈತ್ರೇಯರ ದೈವಾಂಶ ಸ್ವರೂಪವನ್ನು ನಾವು ಕಾಣ್ತೇವೆ. ಸೊ ಮೈತ್ರೇಯರು ಆ ಬುದ್ಧರ ನಂತರದ ಬುದ್ಧ. ಸೊ ಮೈತ್ರೇಯ ಬುದ್ಧ. ಸೊ ಈಗ ನಮಗೆ ಬೇಕಾಗಿರೋದು ಮೈತ್ರೇಯ ಬುದ್ಧರದು. ನಾವು ಉಪನಿಷತ್ತುಗಳಾಗಲಿ ಅಥವಾ ಇನ್ಯಾವುದೇ ಟೀಚಿಂಗ್ಸ್ ಆಗಲಿ ನಾವು ತಗೊಂಡ್ರೆ ಪ್ರಯೋಜನ ಆಗಲ್ಲ. ಈಗ ಜಗದ್ಗುರು ಅಂತ ನಾವು ಹೇಳಿದ ಮೇಲೆ ಅವರ ಬೋಧನೆಗಳ ಪಕ್ಕದಲ್ಲಿ ನಾವು ಇನ್ಯಾವುದಾದರೂ ಬೋಧನೆಗಳನ್ನು ಇಟ್ಟು ಹೋಲಿಕೆಯನ್ನು ಮಾಡಬಹುದಾ, ಸಮರ್ಥನೆಯನ್ನು ಮಾಡ್ಕೋಬಹುದಾ, ನಿಂದನೆಯನ್ನು ಮಾಡಬಹುದಾ? ನೋಡಿ, ಯೋಚನೆ ಮಾಡಿ. ನಮಗೆ ಹಾಗಾಗಿಯೇ ನಾವು ಈ ಗೌತಮ ಬುದ್ಧರ ತತ್ವಗಳನ್ನು ನಾವು ಜಯಕೃಷ್ಣಮೂರ್ತಿಯಲ್ಲಿ ಕಾಣ್ತೇವೆ. ಹೇಗೆ ಕಾಣ್ತೇವಪ್ಪ ಅಂತಂದರೆ, ಈ ಅರಿವು, ಈ ಇಷ್ಟು ತನಕ ನಾವು ಅರಿವಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಅರಿವನ್ನು ಉಂಟು ಮಾಡಿಕೊಳ್ಳೋದು. ಅರಿವು ಅಂತಂದರೆ ನಮ್ಮ ಮನಸ್ಸು ಇಲ್ದಂಗೆ ಆಗಬೇಕು. ಸುಮ್ಮನೆ ಮಾಮೂಲಿ ಅರಿವಲ್ಲ. ಈಗ ನಾನು ಮನೆಯಿಂದ ಇಲ್ಲಿಗೆ ಬಂದಿದ್ದೀನಿ, ವಾಪಸ್ ಹೋಗಬೇಕು, ನನಗೆ ಆ ಅರಿವಿದೆಯೇ? ಅದು ಬೇಕಾದ ನಮಗೆ. ಚರಿತ್ರೆ ಓದ್ತೀವಿ, ಭೂಗೋಳ ಓದ್ತೀವಿ, ಇನ್ನೇನೋ ಓದ್ತೀವಿ, ಏನೇನೋ ಮಾಡ್ತೀವಿ, ಸರ್ಟಿಫಿಕೇಟ್ ತಗೊಳ್ತೀವಿ, ಅದು ಕೂಡ ಬೇಕು. ಅದು ಅಕಾಡೆಮಿಕ್ ನಮಗೆ ಈ ಎಜುಕೇಷನ್ ಅದು ಬೇಕಾಗುತ್ತೆ. ಆದರೆ ಆಧ್ಯಾತ್ಮ ಜೀವಿಗಳಿಗೆ ಅವ್ಯಾವ ಕೆಲಸ ಮಾಡೋಲ್ಲ. ಥಿಯಾಸಫಿ ವಾಂಗ್ಮಯಕ್ಕೆ ಬಂದಿರೋರೆಲ್ಲ ಯಾರು? ಥಿಯಾಸಫಿ ವಾಂಗ್ಮಯಕ್ಕೆ ಬಂದವರೆಲ್ಲರೂ ಆಧ್ಯಾತ್ಮ ಜೀವಿಗಳು. ಎಲ್ಲರೂ ಆಧ್ಯಾತ್ಮವನ್ನು ಹುಡುಕೊಂಬಂದಿದ್ದೀರಿ, ಆತ್ಮವನ್ನು ಕಂಡ್ಕೊಳಕ್ಕೆ ಬಂದಿದ್ದೀರಿ. ಆತ್ಮ ಅಂದರೆ ಇನ್ನೇನು ಅಲ್ಲ, ಸೆಲ್ಫ್ ಅಂತ. ನಾನು, ನನ್ನದು, ಇವನ್ನ ಎಷ್ಟರ ಮಟ್ಟಿಗೆ ನಾವು ಬಳಸ್ಕೊತಾ ಇದ್ದೀವಿ? ನಾನು ನನ್ನದು ಅನ್ನೋದನ್ನು ಬಿಡು ಅಂತಂದೇಳಿ ನಮಗೆ ಎಲ್ಲ ಸಾಧು ಸಂತರು ಹೇಳಿದ್ದಾರೆ. ಅದನ್ನು ಟ್ರೈ ಮಾಡ್ತಾನೇ ಇದ್ದೀವಿ, ಆದರೆ ಬಿಡೋಕ್ಕಾಗಿಲ್ಲ ನಮಗೆ. ಕಾರಣ ಏನು ಅಂದರೆ, ನಮಗೆ ಈಗಿರುವಂಥ ಮನಸ್ಸಿನಿಂದ ನಾವಿದ್ಯಾವುದು ಅರ್ಥನೂ ಆಗಲ್ಲ, ನಾವಿದರಿಂದ ಬಿಡುಗಡೆನೂ ಹೊಂದಲ್ಲ. ಆದ್ದರಿಂದ ನಾವು ಬಿಡುಗಡೆ ಹೊಂದಬೇಕಾದ ಯಾವುದಪ್ಪ ಅಂದರೆ, ಮನಸ್ಸಿನಿಂದ ಬಿಡುಗಡೆ ಹೊಂದಬೇಕು. ಈ ಮನಸ್ಸಿನಿಂದ ಬಿಡುಗಡೆ ಹೊಂದೋದು ಅಂದರೆ, ಈ ಮನಸ್ಸಿನ ಕಿರಿಕಿರಿಗಳೆಲ್ಲ ನಮ್ಮ ಉಸಿರಾಟದಲ್ಲಿ ಕಾಣಿಸುತ್ತೆ. ಮನಸ್ಸಿನ ಕಿರಿಕಿರಿಗಳು ಉಸಿರಾಟದಲ್ಲಿ ಕಾಣುತ್ತೆ. ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ನಾವು ಘಾಸಿ ಆದಾಗ. ಹೌದಲ್ಲ? ಮಾನಸಿಕವಾಗಿ ನಾವು ಘಾಸಿ ಆದಾಗ ನಮ್ಮ ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಎಷ್ಟು ಜನ ಗಮನಿಸಿದ್ದೀರಿ? ಇನ್ಮೇಲಾದರೂ ಗಮನಿಸಿ. ಸೊ ನಮ್ಮ ಮನಸ್ಸನ್ನು ನಾವು ನೋಡ್ಕೊಳ್ಳೋಕ್ಕಾಗದೇ ಇದ್ದರೆ ನಮ್ಮ ಉಸಿರಾಟ ನೋಡ್ಕೊಂಡ್ರೆ ಸಾಕು. ಒಂದು ಓರಿ ಕರುವಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮೂಗುದಾರ ಹಾಕ್ತಾರೆ. ಅದೇ ಥರ ಈ ಉಸಿರಿನಲ್ಲಿ ನಮ್ಮ ಮನಸ್ಸಿನ ವಿಕಾರಗಳೆಲ್ಲವೂ ಕೂಡ ಉಸಿರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾವು ಮನಸ್ಸು ವ್ಯಗ್ರ ಆದಾಗ, ಒಂಥರ ಮನಸ್ಸು ಪ್ರಕ್ಷುಬ್ಧ ಪರಿಸ್ಥಿತಿಗೆ ಬಂದಾಗ, ಮನಸ್ಸಿಗೆ ತುಂಬ ಬೇಜಾರಾದಾಗ, ಕಿರಿಕಿರಿ ಆದಾಗ, ಅಂಥ ಸಮಯದಲ್ಲಿ ನಾವು ಮನಸ್ಸನ್ನು ನೋಡಿಕೊಂಡಾಗ ಅಲ್ಲಿದ್ದಂಥ ಕಿರಿಕಿರಿ ಕಡಿಮೆ ಆಗುತ್ತೆ. ಅದನ್ನು ನಾವು ಯಾರೂ ಮಾಡೋಕ್ಕಾಗಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಅದಕ್ಕೊಂದು ಸಾಧನೆಯಿಂದ ಹೇಳ್ಕೊಡ್ತೇವೆ. ಏನದು? ಆನಾಪಾನ ಸತಿ ಧ್ಯಾನ ಮಾಡು. ಅಂದ್ರೇನು? ಆವಾಗವಾಗ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಿ.
ಉಸಿರಾಟವನ್ನು ಗಮನಿಸೋಕ್ಕೆ ಶುರು ಮಾಡಿದಾಗ ಉಸಿರಾಟ ಸರಿ ಹೋಗುತ್ತೆ. ಉಸಿರಾಟ ಸರಿ ಹೋಗಿದೆ ಅಂತಂದರೆ ಮನಸ್ಸಿನಲ್ಲಿ ಕಿರಿಕಿರಿ ಇಲ್ಲ. ಮನಸ್ಸಿನಲ್ಲಿ ಕಿರಿಕಿರಿ ಇಲ್ಲ ಅಂತಂದರೆ ಮನಸ್ಸಿನ ಆ ತಿರುಚುವಿಕೆ ಇರೋಲ್ಲ. ಆದ್ದರಿಂದ ಮನಸ್ಸು ಸರಿಯಾದ ಮಾರ್ಗದಲ್ಲಿದೆ ಅಂತ ಅರ್ಥ. ಆದ್ದರಿಂದ ನಾವು ಇವುಗಳನ್ನು ಒಂದು ಕಡೆ ಭಗವಾನ್ ಬುದ್ಧರಿಂದ ಕಲ್ತ್ಕೊಂಡಿದ್ದೀವಿ. ಭಗವಾನ್ ಬುದ್ಧರ ತತ್ವಗಳನ್ನು ನಾವು ಕಲ್ತ್ಕೋಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಈ ಗುರುಗಳು ಮತ್ತು ಯೋಗಪಥ ಅನ್ನೋ ಪುಸ್ತಕದಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದೆ. ನೀವೆಲ್ಲ ಓದ್ಕೊಂಡಿದ್ದೀರಿ, ಅದನ್ನೆಲ್ಲ ಆಚರಣೆಗೂ ತಂದುಕೊಂಡಿದ್ದೀರಿ. ಆದರೆ ಇನ್ನೂ ಸ್ವಲ್ಪ ನೋಡಿ ಅವನ್ನ ಏನಾದರೂ ಇನ್ನು ಉಳ್ಕೊಂಡಿದ್ರೆ ಅವುಗಳನ್ನು ಕಳೆದುಕೊಳ್ಳಿ. ಇದಕ್ಕೆಲ್ಲ ಬಹಳ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ಭಗವಾನ್ ಬುದ್ಧರ ಬೋಧನೆಗಳ ಕೇಂದ್ರ ಬಿಂದು ಯಾವುದು ಅಂತ ನೀವೇನಾದರೂ ಹುಡುಕೋದಾದರೆ ಸತಿಪಟ್ಟಾಣ ಸೂತ್ರ. ಸತಿಪಟ್ಟಾಣ ಸೂತ್ರ. ಸತಿ ಅಂದರೆ ಎಚ್ಚರ, ಜಾಗೃತಿ, ಅರಿವು. ಪಟ್ಟಾಣ ಅಂದರೆ ಅದನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಅಂದ್ರೇನು? ಎಚ್ಚರವನ್ನು ಸ್ಥಾಪನೆ ಮಾಡೋದು. ಭಗವಾನ್ ಬುದ್ಧರ ಭಾಷೆಯಲ್ಲಿ ಅದು ಅಪ್ಪಮಾದ ಅಂತ ಕರೆದು. ಅಪ್ಪಮಾದ ಸಂಪಾದೇತ. ಅವರು ಅವರ ಬಿಕ್ಕುಗಳಿಗೆ ಹೇಳ್ತಿದ್ದಂಥ ಮಾತು ಅಪ್ಪಮಾದ ಸಂಪಾದೇತ. ಅದನ್ನು ಧ್ಯಾನದ ಮುಖಾಂತರ ನೀವು ಗಳಿಸ್ಕೋಬೋದು ಅಂತ ಅವರು ಧ್ಯಾನದ ಕ್ರಮಗಳನ್ನು ಹೇಳಿಕೊಟ್ರು. ಅವರು ಧ್ಯಾನದ ಕ್ರಮಗಳಲ್ಲಿ ಬಹಳ ಮುಖ್ಯವಾದ್ದು ಅಂದರೆ ಒಂದು ಆನಾಪಾನ ಸತಿ, ಇನ್ನೊಂದು ವಿಪಸ್ಸನಾ ಧ್ಯಾನ. ಅದನ್ನು ಮಧ್ಯಾಹ್ನ ಮಾಡಿಸೋಣ, ಅದನ್ನು ನೋಡೋಣ, ಅದರ ಮುಂದುವರೆದ ಭಾಗವನ್ನು ನೋಡ್ಕೊಳ್ಳೋಣ. ಇನ್ನು ಈ ವಿಪಸ್ಸನಾ ಮೆಡಿಟೇಷನ್ ಮಾಡಬೇಕಾದ್ರೆ, ಆನಾಪಾನ ಸತಿ ಧ್ಯಾನ ಮಾಡಬೇಕಾದ್ರೆ ನಮಗೆ ಅಲ್ಲಿ ಬಹಳ ಮುಖ್ಯವಾದಂಥ ಅಂಶಗಳನ್ನು ನಾವು ಕಂಡುಕೊಂಡಿದ್ದು ಅಂದರೆ, ಈಗ ನಾವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಮುಖಾಂತರ ನಮ್ಮ ಮನಸ್ಸಿಗೆ ನಾಟುತ್ತೆ ಅಲ್ವಾ? ಕೇಳಿಸ್ಕೊಳ್ತೀವಿ, ಏನನ್ನೋ ಕೇಳಿಸ್ಕೊಳ್ತೀವಿ, ಯಾವುದನ್ನೋ ನೋಡ್ತೀವಿ, ಯಾವುದನ್ನೋ ರುಚಿ ಕಾಣ್ತೇವೆ, ಯಾವುದನ್ನೋ ವಾಸನೆ ನೋಡ್ತೇವೆ, ಯಾವುದನ್ನೋ ಮುಟ್ತೇವೆ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವು ನಮ್ಮ ಮನಸ್ಸಿನ ಮೇಲೆ ಬಿದ್ದಾಗ ನಮ್ಮ ಮನಸ್ಸು ಏನಾಗುತ್ತೆ? ನಮ್ಮ ಮನಸ್ಸು ಮೊದಲು ಅದು ಕಂಡ್ಕೊಳ್ಳುತ್ತೆ. ಕಂಡ್ಕೊಂಡಾದ್ಮೇಲೆ ಏನು ಮಾಡ್ತದೆ? ಅದನ್ನು ಸುಮ್ಮನೆ ನೋಡಿ ಅಲ್ಲಿಗೆ ಅದು ಯಥಾಸ್ಥಿತಿಯಲ್ಲಿ ಅದು ಹೇಗಿದೆ ಹಾಗೆ ನೋಡಿ ಬಿಟ್ಟರೆ ಪರವಾಗಿಲ್ಲ. ಅದನ್ನು ಯಥಾರ್ಥ ದರ್ಶನ ಅಂತ ಕರಿತೀವಿ. ಯಾವುದು ಹೇಗಿದೆಯೋ ಹಾಗೆ ನೋಡೋದಾದರೆ ಅದು ಯಥಾರ್ಥ ದರ್ಶನ. ಇಲ್ಲ, ಅದನ್ನು ಮನಸ್ಸು ತಿರುಚಿಬಿಡುತ್ತೆ, ಅದಕ್ಕೆ ವಿವರಣೆ ಕೊಡುತ್ತೆ. ಅದು ಹಂಗಲ್ಲ, ಹಿಂಗೆ, ಅವನಲ್ಲ ಇವನು, ಇದಲ್ಲ ಅದು, ಅದಲ್ಲ ಇದು, ಹಾಗೆ ಹೀಗೆ ಅಂತಂದೇಳಿ ಒರಿಜಿನಲನ್ನು ಬಚ್ಚಿಕ್ಬಿಡುತ್ತೆ. ನಿಮಗೆ ಕೇವಲ ಆ ಭ್ರಮೆಯನ್ನು ತೋರಿಸುತ್ತೆ. ಸೊ ಹಾಗೆ ಸತ್ಯವನ್ನು ತಿರುಚಿ ತೋರಿಸೋದು ಯಾವುದಪ್ಪ ಅಂದರೆ ಮನಸ್ಸು. ಹೀಗಾಗಿ ಸತ್ಯವನ್ನು ಮರೆಮಾಚುತ್ತೆ ಮನಸ್ಸು. ಈ ಒಂದು ಕಡೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಸತ್ಯ ಅನ್ನಿ ದೇವರನ್ನಿ. ದೇವರು ಅಂದರೆ ಅದೇನೆ, ಸತ್ಯ ಅಂದರು ಅದೇನೆ. ಅವರು ದೇವರು ಅನ್ನೋ ಪದನ ಅವ್ರು ಬಳಸ್ತಿರಲಿಲ್ಲ. ಅದರ ಬದಲಾಗಿ ಏನು ಮಾಡೋರು ಅವರು? ಅದು ಅನ್ನೋರು. ದಟ್, ಅದು. ಇಲ್ಲಿ ನಮ್ಮಲ್ಲಿ ಒಂದು 3 ಅಂಶಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ನಮ್ಮ ಹಿರಿಯರು. ಏನು? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ. ನಾನೇ ಬ್ರಹ್ಮ, ನೀನು ಬ್ರಹ್ಮನೇ. ಅಂದ್ರೇನು? ಬ್ರಹ್ಮತ್ವವನ್ನು ಕಾಣೋದು ಅಂತ. ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು ಮೋಸ ಹೇಗೆ ಮಾಡ್ತಾನೆ, ವಂಚನೆ ಹೇಗೆ ಮಾಡ್ತಾನೆ, ಕಳ್ತನ ಹೆಂಗೆ ಮಾಡ್ತಾನೆ, ಮಾಡಬಾರ್ದೆಲ್ಲ ಯಾಕೆ ಮಾಡ್ತಾವನೆ? ಅಹಂ ಬ್ರಹ್ಮಾಸ್ಮಿ ಅಂತ ಮೂಗಿಡ್ಕೊಂಡು ನಾವು ಹೇಳ್ತಾ ಕೂತ್ಕೊಂಡ್ರೆ ಆಗುತ್ತಾ? ಎಷ್ಟು ದಿನ ಅಂತ ಇದನ್ನು ಕೇಳ್ತಾ ಕೂತ್ಕೊಳ್ಳೋಣ? ಎಷ್ಟು ಯುಗ ಕಳಿಬೇಕು ನಮಗೆ ಬುದ್ಧಿ ಬರಬೇಕಾದ್ರೆ? ಆದ್ದರಿಂದ ಇದೆಲ್ಲ ಅರ್ಥ ನೋಡಿ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಎಲ್ಲದರಲ್ಲೂ ಬ್ರಹ್ಮವನ್ನು ಕಾಣೋ. ಯಾರನ್ನ ಕಂಡಿದಾರ? ಹೇಳ್ತಾರಷ್ಟೆ. ಒಂದು ಹುಲ್ಕಡ್ಡಿನಲ್ಲೂ ಬ್ರಹ್ಮನನ್ನು ಕಾಣೋ, ದೇವರನ್ನು ಕಾಣೋ, ಸತ್ಯವನ್ನು ಕಾಣೋ. ಸತ್ಯ ಅನ್ನೋದಕ್ಕಿಂತ ಜಾಸ್ತಿ ದೇವರನ್ನು ಕಾಣೋ. ಎಲ್ಲದರಲ್ಲೂ ದೇವರು. ಬೆಣಕಲ್ಲಗೂ ದೇವ್ರೆ, ಗರಿಕೆ ಹುಲ್ಲಗೂ ದೇವ್ರೆ, ಮಾವಿನ ಸೊಪ್ಪಿನಗೂ ದೇವ್ರೆ, ಬೇವಿನ ಸೊಪ್ಪಿನಲ್ಲೂ ದೇವ್ರೆ. ಕೃಷ್ಣಮೂರ್ತಿಗೆ ಜ್ಞಾನೋದಯ ಆದಾಗ
ಅವರು ಕಂಡಂಥ ಸತ್ಯ ಏನು ಗೊತ್ತಾ? ಜ್ಞಾನೋದಯ ಆದಂಥ ಆ ಸಂದರ್ಭಗಳಲ್ಲಿ ಅವರು ದಾರಿ ಗುದ್ಲಿ ಪಿಕಾಸಿ ದಾರಿಲಿ ಹೋಗ್ತಿದ್ದವರು ಗಿಡ ಮರ ಪ್ರತಿಯೊಂದರಲ್ಲೂ ಅವರನ್ನೇ ಕಂಡ್ಕೊಳ್ತಾ ಇದ್ರು. ಪ್ರತಿಯೊಂದರಲ್ಲೂ ಅವರನ್ನೇ ಕಂಡ್ಕೊಳ್ತಾ ಇದ್ರು. ಅಂದ್ರೇನು? ನನ್ನನ್ನು ಎಲ್ಲದರಲ್ಲೂ ಎಲ್ಲವನ್ನೂ ನನ್ನಲ್ಲಿ ಕಾಣುವುದೇ ಸರ್ವಂ ಕಲ್ವಿದಂ ಬ್ರಹ್ಮ. ಇದನ್ನು ಕೃಷ್ಣಮೂರ್ತಿಯವರನ್ನು ಬಿಟ್ಟು ಬೇರೆ ಯಾರಾದ್ರೂ ಈ ರೀತಿ ನಿಮಗೆ ಹೇಳಿದ್ದುಂಟಾ? ಮಹಾನೀಯರು ಬೇಕಾದೊಡ್ಡ ಜನ ನಾವು ಕೇಳಿದ್ದೀವಿ, ಬೇಕಾದೊಡ್ಡ ಜನ ನಮಗೆ ಟೀಚಿಂಗ್ಸನ್ನು ಕೊಟ್ಟಿದ್ದಾರೆ, ಎಲ್ಲರದ್ದು ತಗೊಂಡಿದ್ದೀವಿ. ಆದ್ರೂ ಎಲ್ಲಾದ್ರೂ ದೇವರನ್ನು ನೋಡಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದ್ದೆ ಇಲ್ಲಿ ಕೃಷ್ಣಮೂರ್ತಿ ಕಂಡುಕೊಂಡರು. ಅದರಿಂದ ಕೃಷ್ಣಮೂರ್ತಿ ಯುಗಾವತಾರ ಪುರುಷ. ಮೈತ್ರೇಯರು ಅವರನ್ನು ಬಳಸ್ಕೊಂಡ್ರು. ಮೈತ್ರೇಯರಿಗೆ ಅವರು ನಾಲೆ ಆದರು. ನಾವೆಲ್ಲ ನಾಲೆಗೆ ಟ್ರೈ ಮಾಡ್ತಾನೇ ಇದ್ದೀವಿ ಅಲ್ವಾ? ಥಿಯಾಸಫಿ ವಾಂಗ್ಮಯದಲ್ಲಿ ಥಿಯಾಸಫಿ ಸೊಸೈಟಿ ಮೆಂಬರ್ಸು, ಅದರಲ್ಲೂ ES ಮೆಂಬರ್ಸು, ನಾವು ಮಹಾತ್ಮರಿಗೆ ನಾಲೆ ಆಗಬೇಕು ಅಂತ ಒದ್ದಾಡಿದ್ದೆ, ಪುಸ್ತಕ ಓದಿದ್ದೆ. ಅದೆಂಥದ್ದು ಶಿಷ್ಯತ್ವದ ಮಾರ್ಗ ನೋಡ್ಕೊಂಡಿದ್ದೆ. ಯಾರೂ ಆಗಲಿಲ್ಲ. ಯಾರನ್ನ ಮಹಾತ್ಮರಿಗೆ ನಾಲೆ ಆಗಿದ್ದೀವ? ಜಯ ಕೃಷ್ಣಮೂರ್ತಿ ನಾಲೆ ಆದರು. ಆದ್ದರಿಂದ ನಿಜವಾದ ಥಿಯಾಸಫಿಸ್ಟ್ ಯಾರು ನಿಜವಾದ ಥಿಯಾಸಫಿಸ್ಟು? ನೋಡಿ, ನಮ್ಮಲ್ಲಿ ಯಾರೂ ಅಲ್ಲ. ನಾಯಕರು ಕೂಡ ನಮ್ಮಲ್ಲಿದ್ದಂಥ ಟಾಪ್ ಮೋಸ್ಟ್ ಜನ ಇದ್ರಲ್ಲ, ಅವರು ಕೂಡ ಅಲ್ಲ. ಕೃಷ್ಣಮೂರ್ತಿ ನಿಜವಾದ ಥಿಯಾಸಫಿಸ್ಟು. ನಿಜವಾದ ES ಸದಸ್ಯರಾರು ಕೃಷ್ಣಮೂರ್ತಿ. ಅವ್ರಿಗೆ ದೀಕ್ಷೆ ಸಿಕ್ಕಿದ್ದು ಹೆಂಗೆ ಗೊತ್ತಾ? ಹೇಳಿದ್ರಲ್ಲ, ವಸ್ತ್ರ ಸಾಹೇಬ್ರು ಹೇಳಿದ್ರು, ನಮ್ಮ ಸೋದರ ಹೇಳಿದದ್ದು. ಅವರು ಒಂದು ಆರ್ಟಿಕಲ್ ಕೂಡ ಕೊಟ್ಟಿದ್ದಾರೆ, ಥಿಯಾಸಫಿ ವಾಣಿ. ನೀವು ಅವ್ರ ಆರ್ಟಿಕಲ್ ಏನಾದರೂ ನೋಡಿದ್ರೆ ಗೊತ್ತಾಗುತ್ತೆ. ಮಹಾತ್ಮರಿಗೂ ಮತ್ತು ಈ ಕೃಷ್ಣಮೂರ್ತಿಗೂ ಇರೋ ಸಂಬಂಧವನ್ನು ಅವರು ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಎಷ್ಟು ಜನ ಓದಿದ್ದಿರೋ ಗೊತ್ತಿಲ್ಲ, ಹೌದಲ್ಲ? ಕೃಷ್ಣಮೂರ್ತಿಗೆ ದೀಕ್ಷೆಯನ್ನು ಕೊಟ್ಟವರು ಮೈತ್ರೇಯರು. ಸಣ್ಣ ಹುಡುಗ ಆಗಿದ್ದಾಗ ಕುತುಮಿ ಮಹರ್ಷಿಗಳು ಲೆಡ್ಬಿಟರ್ ಕರ್ಕೊಂಡೋಗಿ ತೋರಿಸಿದ್ರು ಅಂತ ಓದ್ತೀವಲ್ಲ. ಪರಮಗುರು ಚರಣ ಸನ್ನಿಧಿಯಲ್ಲಿ ಏನು ಓದ್ತೀರಿ? ಅದನ್ನೇ ಇಟ್ಕೊಂಡು ಅಲ್ಲೇ ಕೂತಿದ್ದು. ನಾವು ಇನ್ನೂ ಮುಂದಕ್ಕೆ ಹೋಗೇ ಇಲ್ಲ. ಜಯ ಕೃಷ್ಣಮೂರ್ತಿಗಳಿಗೆ ಜ್ಞಾನೋದಯ ಆಯಿತು, ಪ್ರಬುದ್ಧರಾದರು, ಬೋಧನೆಯನ್ನು ಕೊಟ್ಟರು, ಸಾಕಷ್ಟು ಕಳೆದು ಹೋದರು. ಸೊ ಅವ್ರ ತತ್ವಗಳು ಮಾತ್ರ ನಮ್ಮ ಹತ್ರ ಇದೆ. ಆದರೆ ನಾವಿನ್ನೂ ಪರಮಗುರು ಚರಣ ಸನ್ನಿಧಿಯಲ್ಲೇ ಕೂತಿದ್ದೀವಿ. ಕೃಷ್ಣಮೂರ್ತಿ ಫೌಂಡೇಶನ್ನವ್ರು ನಮ್ಮನ್ನು ನೋಡಿದ್ರೆ ನಗ್ತಾರೆ. ಥಿಯಾಸಫಿ ಜನಾಂಗ ನೋಡಿದ್ರೆ ಅವರು ನಮ್ಮನ್ನು ನಗ್ತಾರೆ. ಯಾಕೆಂದರೆ ನೀವಿನ್ನೂ ಅಲ್ಲೇ ಇದ್ದೀರಾ, ಮೇಲಕ್ಕೆ ಬಂದಿಲ್ವಾ? ಅಂದರೆ ಕೃಷ್ಣಮೂರ್ತಿಗೆ ಪ್ರಬುದ್ಧತೆ ಬಂದು ಅವ್ರಿಗೆ ಜ್ಞಾನೋದಯ ಆಗಿ ಅವರ ಜ್ಞಾನವನ್ನು ಇಡೀ ಜಗತ್ತಿಗೆ ಕೊಟ್ಟು ಹೋಗಿ ಅವ್ರು ಹೆಚ್ಚು ಕಡೆ 86ರಲ್ಲಿ ಅವ್ರು ಹೋದರು. ಅವ್ರು ಹೋದ್ಮೇಲೆ ಅದನ್ನು ನಾವು ಟೀಚಿಂಗ್ಸಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಿಜವಾದ ಥಿಯಾಸಫಿಸ್ಟು, ನಿಜವಾದ ಗುರು, ನಿಜವಾದ ಬೋಧನೆ, ಸಾರ್ವತ್ರಿಕ ಸೋದರತ್ವ ಇವೆಲ್ಲ ನಿಮಗೆ ಸಿಗಬೇಕು ಅಂದರೆ ಕೃಷ್ಣಮೂರ್ತಿಯವರ ಬೋಧನೆಯನ್ನು ನಾವು ಅಳವಡಿಸ್ಕೊಳ್ಳದೆ ವಿಧಿ ಇಲ್ಲ. ಆದರೆ ಇಲ್ಲಿ ಒಂದು ಸಣ್ಣ ಸಂಕಟ ಇದೆ. ಏನಪ್ಪ ಅಂದರೆ, ನೀವು ತಿಳಿದಿರುವುದರಿಂದ ಬಿಡುಗಡೆ ಹೊಂದೋ ತನಕ ಕೃಷ್ಣಮೂರ್ತಿ ಆಗಲಿ, ಕೃಷ್ಣಮೂರ್ತಿ ಬೋಧನೆ ಆಗಲಿ ನಮಗೆ ಸಿಕ್ಕೋಲ್ಲ, ಅರ್ಥ ಆಗೋಲ್ಲ, ಮೈ ಉಣ್ಣಲ್ಲ. ಕೃಷ್ಣಮೂರ್ತಿಯವರ ಬೋಧನೆ, ಮೈತ್ರೇಯರ ಬೋಧನೆ ನಮಗೆ ಸಿಗಬೇಕು ಅಂದರೆ ನಾವು ತಿಳಿದಿರುವುದರಿಂದ ಬಿಡುಗಡೆ. ತಿಳಿದಿರೋದು ಒಂದು ಯಾರು? ನಾನು. ಈ ನಾನುವಿನಿಂದ ಬಿಡುಗಡೆ ಆಗಬೇಕು ಅಂತ ಎಲ್ಲರೂ ಹೇಳಿವ್ರೆ, ಕೇಳಿದ್ದೀವಿ, ಕೇಳ್ತಾನೆ ಇದ್ದೀವಿ. ಜನ್ರೇಷನಿಂದ ಕೇಳ್ಕೊಂಬಂದಿದ್ದೀವಿ, ಎಷ್ಟೋ ಜನ್ಮಾಂತರಕ್ಕೆಲ್ಲ ಕೇಳ್ಕೊಂಬಂದಿದ್ದೀವಿ. ಆದರೆ ನಾನು ಅನ್ನೋದನ್ನಿನ್ನೂ ಬಿಟ್ಟಿಲ್ಲ. ಆದ್ದರಿಂದ ನಾನು ಅನ್ನೋದನ್ನು ಬಿಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು? ಆ ಬಿಡೋಕ್ಕಾಗದೇ ಇದ್ದರೆ ಅದರ ಮೇಲೆ ಒಂದು ಕಣ್ಣಿಕ್ರಿ, ಅದರ ಮೇಲೆ ಒಂದು ಕಣ್ಣಿಟ್ಕೊಂಡಿರಿ. ಸೊ ಅದರ ಮೇಲೆ ಒಂದು ಕಣ್ಣಿಟ್ರೆ ಅದ್ಯಾವುದದು? ಅದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಮನಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಮನಸ್ಸಿನ ಕಿರಿಕಿರಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲೊಂದು ಕಣ್ಣಿಟ್ಟಿರಿ. ಅಂದರೆ ನೀವು ಎಚ್ಚರವಾಗಿರಿ. ಅಂದರೆ ಆಲೋಚನೆಗಳ ಮೇಲೆ ಎಚ್ಚರ ಇರಲಿ, ಮಾಡೋ ಕೆಲಸದ ಮೇಲೆ ಎಚ್ಚರ ಇರಲಿ, ಆಡೋ ಮಾತಿನ ಮೇಲೆ ಎಚ್ಚರ ಇರಲಿ.
ನಾವು ಇವು ಮೂರು ಬಿಟ್ಟಿನೆಲ್ಲನೂ ಮಾಡ್ತೀವಿ. ಮಾತನಾಡ್ಬೇಕಾದ್ರೆ ಎಚ್ಚರ ಇಲ್ಲದೆ ಮಾತನಾಡ್ತೀವಿ, ಕೆಟ್ಟದಾಗಿ ಮಾತನಾಡ್ತೀವಿ. ಮಾಡಬೇಕಾದ್ರೆ ಕೆಟ್ಟದಾಗಿ ಮಾಡ್ತೀವಿ, ಎಚ್ಚರ ಇಲ್ಲ. ಹೌದಲ್ಲ? ಆಲೋಚನೆ ಮಾಡ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದೇ ಇಲ್ಲ ನಾವು. ನನಗೆ ಯಾರೋ ಒಬ್ಬರು ಫೋನ್ನಲ್ಲಿ ಕೇಳಿದ್ರು, ಸರ್ ನಾನು ಮೈತ್ರಿ ಧ್ಯಾನ ಮಾಡ್ತಾ ಇದ್ದೀನಿ, ಸಂಕಲ್ಪ ಕಳಿಸ್ಬೋದಾ ಸರ್ ಅಂತ. ಕಳಿಸಿ, ಏನು ತೊಂದರೆ ಇಲ್ಲ, ಏನು ತಾಪತ್ರ ಇಲ್ಲ, ನೀವು ಕಳಿಸ್ಬೇಕಾದ್ದೆ, ಅವರು ತಗೋಬೇಕಾದ್ದೆ. ನಿಮ್ಮಲ್ಲಿರೋ ಕಲ್ಮಶಗಳೇನೂ ಇಲ್ಲದೇ ಇದ್ದರೆ ಅವ್ರಿಗೆ ಅದು ಒಳ್ಳೇದಾಗುತ್ತೆ. ನಿಮ್ಮಲ್ಲಿರೋ ಕಲ್ಮಶಗಳೇನಾದರೂ ನೀವು ಅವ್ರಿಗೆ ಕೊಟ್ಟರೆ ಪಾಪ ಅವ್ರನ್ನ ಕೆಡಿಸ್ಬಿಡ್ತೀರಾ ನೀವು. ಥಾಟ್ ಪವರ್ ಅಂತ ಒಂದು ಪುಸ್ತಕ ಇದೆ, ಲೆಡ್ ಬಿಟ್ರೆ ಬರೆದಿರೋದು, ಓದಿದ್ದೀರಲ್ವಾ? ಓದಿ ಜೀರ್ಣಿಸ್ಕೊಂಡಿದ್ದೀರಲ್ವಾ? ಆದ್ದರಿಂದ ನೀವು ಸಂಕಲ್ಪವನ್ನು ಇನ್ನೊಬ್ಬರಿಗೆ ಕಳಿಸಿದಾಗ ಅವರಲ್ಲಿ ನಿಮ್ಮ ಕೆಟ್ಟ ಸಂಕಲ್ಪ ಅಂದರೆ ನಿಮ್ಮಲ್ಲಿರೋ ಆ ಕಲ್ಮಶನೂ ಹೋಗುತ್ತೆ ಜೊತೆಯಲ್ಲಿ. ಅದೇನಾದರೂ ಅವ್ರಿಗೆ ಹೋದರೆ ಅವರಲ್ಲಿ ಇಲ್ಲದೆ ಇದ್ದರೆ ಉಂಟಾಗುತ್ತೆ, ಅವರಲ್ಲಿದ್ದರೆ ಅದು ಬಲ ಆಗುತ್ತೆ. ನೋಡಿ ಎಂಥ ಕೆಲಸ ಮಾಡ್ತೀವಿ ನಾವು. ಸೊ ನಾವೇನೋ ಒಂಥರ ಅದು ಪ್ರತಿಷ್ಠೆ ನಮಗೆ. ಇನ್ನೊಬ್ಬರಿಗೆ ಶ್ರದ್ಧಾಂಜಲಿ ಮಾಡೋಣ ಬನ್ನಿ, 2 ನಿಮಿಷ ಮೌನ ಆಚರಣೆ ಮಾಡೋಣ ಬನ್ನಿ. ಏನು ಮೌನ ಆಚರಣೆ ಮಾಡ್ತೀನಿ? ಅಂಥದ್ದು ಇಲ್ಲ, ಅದೆಲ್ಲ ಮುಟ್ಟಲ್ಲ ಅವ್ರಿಗೆ ಏನಾದರೂ ಮುಟ್ಟಬೇಕಾದ್ರೆ ನೀವು ಪರಿಶುದ್ಧರಾಗಿರಬೇಕು. ಪರಿಶುದ್ಧವಾಗಿರೋದು ಅರ್ಥ ಏನು? ಮನಸ್ಸು ಪರಿಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ಥರದ ಕೆಟ್ಟ ಭಾವನೆಗಳಿರಬಾರ್ದು. ನಮ್ಮಲ್ಲಿ 2 ಮನಸ್ಸಿದೆ, ಸುಪ್ತ ಮನಸ್ಸು, ಜಾಗೃತ ಮನಸ್ಸು. ಜಾಗೃತ ಮನಸ್ಸು ಏನೋ ಇವರೆಲ್ಲ ಹೇಳ್ಕೊಟ್ಟಾರೆ, ಬುದ್ಧರು ಹೇಳ್ಕೊಟ್ಟಿದ್ದಾರೆ, ಕೃಷ್ಣಮೂರ್ತಿ ಹೇಳ್ಕೊಟ್ಟವ್ರೆ, ಸಾಧು ಸಂತರೆಲ್ಲ ಹೇಳ್ಕೊಟ್ಟವ್ರೆ. ಸೊ ಮನಸ್ಸನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡ್ಕೋಬೋದು, ಯಾವುದು ಜಾಗೃತ ಮನಸ್ಸನ್ನು. ಆದರೆ ಸುಪ್ತ ಮನಸ್ಸು ಏನು ಮಾಡೋದು? ಸುಪ್ತ ಮನಸ್ಸಿನಲ್ಲಿ ಆಳವಾಗಿರುವಂಥ ಫೀಲಿಂಗ್ಸ್ ಎಲ್ಲ ಹೋಗಿ ಸೇರ್ಕೊಂಬಿಟ್ಟವೆ. ಅವು ನಮಗೆ ವೇದನೆಗಳನ್ನೇ ಕೊಡ್ತಾ ಇರ್ತವೆ. ಆ ವೇದನೆಗಳನ್ನು ನಾವು ನೋಡ್ಕೊಳ್ತಾ ಇದ್ದರೆ ಆ ವೇದನೆಗಳು ಆಚೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಇದನ್ನೇ ನಾವು ಆ ವೇದನೆಗಳನ್ನು ಸುಮ್ಮನೆ ನೋಡೋದು, ಅವಕ್ಕೇನೂ ಡೈರೆಕ್ಷನ್ ಕೊಡದೆ, ಅವುಗಳನ್ನು ಹೆಚ್ಚು ಮಾಡದೆ ನಾವು ಸುಮ್ಮನೆ ಗಮನಿಸಿದಾಗ ಅವೆಲ್ಲ ಹೊರಟೋಗ್ತವೆ. ಸುತ್ತ ಮನಸ್ಸು ಖಾಲಿ ಮಾಡ್ಕೋಬೋದು. ಹೀಗೆ ಸುಮ್ಮನೆ ನೋಡೋದು ಅಂದ್ರೇನು? ನಿಂದನೆ ಇಲ್ಲದೆ, ಸಮರ್ಥನೆ ಇಲ್ಲದೆ, ಹೋಲಿಕೆ ಇಲ್ಲದೆ ನೀವು ಸುಮ್ಮನೆ ಗಮನಿಸುವುದಾದರೆ ಅವೆಲ್ಲ ಖಾಲಿಯಾಗ್ತವೆ. ಅದು ಜಾಗೃತ ಮನಸ್ಸಾಗಿರ್ಬೋದು, ಸುಪ್ತ ಮನಸ್ಸಾಗಿರ್ಬೋದು. ಇದರಲ್ಲಿ ಇರೋ ಸರ್ಕನ್ನೆಲ್ಲ ಖಾಲಿ ಮಾಡ್ಕೊಳ್ಳೋಕ್ಕೆ ಭಗವಾನ್ ಬುದ್ಧರು ಕೊಟ್ಟಂಥ ಆ 2 ಮೆಥಡು, ಆನಾಪಾನಸತಿ ಧ್ಯಾನ, ವಿಪස්සನಾ ಧ್ಯಾನ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನೇ ಜೆ ಕೃಷ್ಣಮೂರ್ತಿಯವರು ಮುಂದುವರಿಸ್ತಾರೆ. ಏನದು? ನೀವು ಇವು 3 ಇಲ್ದಂಗಿದ್ರೆ ಸಾಕು. ಯಾಕೆ ಇನ್ನೊಬ್ಬರನ್ನ ಕಂಡೆಮ್ ಮಾಡ್ತೀರ? ಯಾಕೆ ಸಮರ್ಥನೆ ಮಾಡ್ಕೊಳ್ತೀರಿ? ಸಮರ್ಥನೆ ಮಾಡ್ಕೊಳ್ಳೋದು ಯಾವಾಗ? ಬೈ ಸಮರ್ಥನೆ ಮಾಡ್ಕೊಳ್ಳೋದು ಯಾವಾಗ? ನೋಡಿ, ಸ್ವಲ್ಪ ಚಿಂತನೆ ಮಾಡಿ. ಸಮರ್ಥನೆ ಯಾವಾಗ ಬೇಕಾಗುತ್ತೆ? ಚೆನ್ನಾಗಿಲ್ದೇ ಇರೋದನ್ನ ಚೆನ್ನಾಗೈತೆ ಅಂತ ಮಾಡ್ಬೇಕಾದ್ರೆ ಹೋರಾಟ ಮಾಡಬೇಕು ಅಲ್ವಾ? ನಾವು ಅದನ್ನೇ ತಾನೇ ಮಾಡ್ತಿರೋದು. ಸೊ ಆದ್ದರಿಂದ ಸಮರ್ಥನೆ ಬೇಕಾ? ಇನ್ನೊಬ್ಬರನ್ನ ಜಡ್ಜ್ ಮಾಡಬೇಕಾ? ತೀರ್ಮಾನ ಕೊಡಬೇಕಾ? ಇದೆಲ್ಲ ಮಾಡ್ತಾ ಇದ್ವಿ ನಾವು. ಆದ್ದರಿಂದ ನಮ್ಮ ಮನಸ್ಸು ಪ್ರಕ್ಷುದ್ಧ ಪರಿಸ್ಥಿತಿ ಬರ್ತದೆ, ನಮ್ಮ ಮನಸ್ಸು ಕೆಟ್ಟೋಗುತ್ತೆ. ಇಂಥ ಕೆಟ್ಟ ಮನಸ್ಸನ್ನು ಇಟ್ಕೊಂಡು ನಾವು ಇವತ್ತಿನ ತನಕ ಒದ್ದಾಡ್ತಾ ಇದ್ದೀವಿ. ಆದ್ದರಿಂದ ನೋ ಮೈಂಡ್ ಸ್ಟೇಟನ್ನು ಪಡ್ಕೊಳ್ಳಿ. ನೋ ಮೈಂಡ್ ಸ್ಟೇಟನ್ನು ಅಂದರೆ ಮನಸ್ಸಿಲ್ಲದ ಸ್ಥಿತಿಯನ್ನು ಮಾಡಿಕೊಳ್ಳಿ. ಅದಕ್ಕೆ ಒಂದೊಂದು ಸ್ವಲ್ಪ ನಾವೇನು ಮಾಡಬೇಕು? ಈ ಧ್ಯಾನ ಅನ್ನೋ ಕ್ರಮವನ್ನು ಕೊಟ್ಟಿದ್ದಾರೆ ಕೃಷ್ಣಮೂರ್ತಿಯವರು. ಎಷ್ಟೋ ಕಡೆ ಧ್ಯಾನ ಅಂದ್ರೆ ಅದಲ್ಲ, ನೀವು ಮಾಡೋದಲ್ಲ ಧ್ಯಾನ ತಾನಾಗೆ ಆಗುತ್ತೆ. ಹಾಗಾದರೆ ನೀವು ಮಾಡೋದೇನು? ಸುಮ್ಮನಿರಿ. ಎಷ್ಟು ಜನ ಹೇಳ್ಕೊಟ್ಟಿಲ್ಲ ನಮಗೆ? ರಮಣ ಮಹರ್ಷಿಗಳು ಹೇಳ್ಕೊಟ್ಟಿದ್ದದು, ಎಲ್ಲ ಸಾಧು ಸಂತರೆಲ್ಲ ದಾರ್ಶನಿಕರೆಲ್ಲ ಹೇಳ್ಕೊಟ್ಟಿರೋದು ಅದೇನೇ, ಸುಮ್ಮನಿರಿ ಅಂತ. ನಾವು ಸುಮ್ಮನಿದ್ದೀವ? ಅದಕ್ಕೇನು ಮಾಡಬೇಕು ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಾವು ಸ್ವಲ್ಪ ಆವಾಗವಾಗ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡ್ತಾ ಇರಬೇಕು. ನಮ್ಮಲ್ಲಿ ಆಗ್ತಿರೋಂಥ
ಶರೀರದಲ್ಲಿ ಉಂಟಾಗುವಂಥ ಈ ಕಿರಿಕಿರಿಗಳನ್ನ ಗಮನಿಸ್ತಾ ಇರಬೇಕು. ಇದನ್ನು ಮಾಡ್ತಾ ಮಾಡ್ತಾ ನೀವು ಅದನ್ನು ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡ್ರೆ, ಮಾತನಾಡುವಾಗ, ಕೆಲಸ ಮಾಡುವಾಗ, ಆಲೋಚನೆ ಮಾಡುವಾಗ ನಾವು ಅಳವಡಿಸ್ಕೊಂಡ್ರೆ ಆವಾಗ ಎಲ್ಲವೂ ಸರಿ ಹೋಗುತ್ತೆ. ಇದನ್ನೇ ಇವತ್ತಿನ ದಾರ್ಶನಿಕರು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಯಾವಾಗ ನೀವು ನೆಗೆಟಿವ್ ಎಲ್ಲ ತೆಗೆದಾಕ್ತೀರಿ, ಪಾಸಿಟಿವ್ ಉಳಿತದೆ. ಅದು ಎರಡನ್ನೂ ನಿಮ್ಗೆ ಆಗಲಿಲ್ಲ ಅಂತಂದರೆ ಮನಸ್ಸನ್ನೇ ಇಲ್ದಂಗೆ ಮಾಡ್ಕೊಳ್ಳಿ. ಮನಸ್ಸನ್ನೇ ಇಲ್ದಂಗೆ ಮಾಡಿದ್ರೆ ಮತ್ತೆ ನಮಗೆ ನಾವು ಹೇಗೆ ಈ ಅರಿವನ್ನು ಗಳಿಸ್ಕೊಳ್ಳೋದು? ನೋಡಿ, ಇಲ್ಲಿ ಒಂದು ತಂತ್ರ, ಯಂತ್ರ, ಮಂತ್ರ ಅಂತೀವಲ್ಲ, ಹಾಗೆ ಬರುತ್ತೆ. ನಾವು ಧ್ಯಾನಕ್ಕೆ ಯಾವುದೇ ಥರದ ಮಂತ್ರಗಳನ್ನು ಹೇಳಕ್ಕೆ ಹೋಗಬಾರ್ದು. ಆಮೇಲೆ ಯಾವುದೇ ಥರದ ಸೂಚನೆಯನ್ನು ಕೊಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಇರೋದಷ್ಟೆ. ಸುಮ್ಮನೆ ಇರಬೇಕಾದ್ರೆ ನಾವು ಆಲೋಚನಾ ರಹಿತ ಸ್ಥಿತಿಯನ್ನು ಕಂಡ್ಕೋಬೇಕು. ನೋ ಮೈಂಡ್ ಸ್ಟೇಟ್. ಅದನ್ನು ನೋಡೋಣ. ಇದನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಇದರ ಬಗ್ಗೆ ಇದನ್ನಾಗಲೇ ಸುಮಾರು ಸಲ ಇಲ್ಲಿ ಈ ಜಾಗದಲ್ಲಿ ನಾನೇ ಕಲಿಸ್ಕೊಟ್ಟೋಗಿದ್ದೀನಿ. ಆದರೆ ಮಧ್ಯಾಹ್ನ ಇನ್ನೊಂದು ಸಲ ನೋಡೋಣ. ಆದ್ದರಿಂದ ನಾನು ಯಾತಕ್ಕೆ ಇದನ್ನೆಲ್ಲ ತಗೊಂಡು, ಯಾತಕ್ಕೆ ನಾವು ಇದನ್ನೇ ತಗೊಂಡ್ವಿ ಅಂತಂದರೆ, ನಮಗೆ ಒಂದು ಕಡೆ ಭಗವಾನ್ ಬುದ್ಧರು ಕೊಟ್ಟಂಥ ಟೀಚಿಂಗ್ಸನ್ನು ಥಿಯಾಸಫಿ ಸೊಸೈಟಿನಲ್ಲಿ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಅದನ್ನು ಯಾರು ಕಲ್ತ್ಕೊಂಡಿದ್ದೀರಿ ಅದನ್ನು ಮುಂದುವರಿಸಿ. ಅದರ ಜೊತೆಗೆ ನಾವು ಎಷ್ಟೋ ದಿನ ಮೆಡಿಟೇಷನ್, ಎಷ್ಟೋ ವರ್ಷಗಳ ಕಾಲ ಮೆಡಿಟೇಷನ್ ಮಾಡಿ ನಾವು ಜ್ಞಾನೋದಯವನ್ನು ಪಡ್ಕೊಳ್ಳೋದಲ್ಲ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ಜ್ಞಾನೋದಯ ಅಂದರೆ ಕ್ಷಣ ಕ್ಷಣದ ಅರಿವು. ಜೆನ್ ಮೆಡಿಟೇಷನ್ನವರು ಇದನ್ನೇ ಹೇಳ್ತಾರೆ, ತಾವೋನವರು ಅವರು ಅದನ್ನೇ ಹೇಳ್ತಾರೆ. ಸೊ ಈಗಿನ ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ. ಆದ್ದರಿಂದ ನಮಗೆ ಈ ಅರಿವನ್ನು ಕೂಡಲೇ ನಾವು ಯಾವಾಗ ನಮ್ಮ ಸ್ವಲ್ಪ ಕಿರಿಕಿರಿ ಆದರೆ ಸಾಕು, ಆ ಕಡೆ ನಮಗೆ ಗಮನ ಇರಲಿ. ಆವಾಗ ನಮಗೆ ಮನಸ್ಸು ಶುದ್ಧ ಆಗ್ತಾ ಇರ್ತದೆ. ಸಚಿತ್ತ ಪರಿಯೋಧಪನಂ ಅಂತಾರೆ ಗೌತಮ ಬುದ್ಧರು. ಚಿತ್ತ ಸಚಿತ್ತ ಪರಿಯೋಧಪನಂ. ಚಿತ್ತವನ್ನು ಸರಿ ಮಾಡ್ಕೊಳ್ತಾ ಇರಿ. ಯಾಕೆ? ಕನ್ನಡಿ ಮೇಲೆ ಧೂಳು ಕೂತ್ಕೊತಾನೆ ಇರ್ತದೆ. ನಿಮ್ಮ ಮುಖ ನೋಡ್ಕೋಬೇಕು ಅಂದರೆ ಪದೇ ಪದೇ ಒರೆಸ್ತಾನೆ ಇರಬೇಕು. ನಾವು ಎಲ್ಲರ ಹತ್ರ ಸಂಬಂಧ ಇಟ್ಕೊಂಡಿದ್ದೀವಿ. ವಸ್ತುಗಳ ಹತ್ರ ಸಂಬಂಧ ಇಟ್ಕೊಂಡಿದ್ದೀವಿ, ಆಲೋಚನೆಗಳಲ್ಲಿ ಸಂಬಂಧ ಇಟ್ಕೊಂಡಿದ್ದೀವಿ, ಜನಗಳ ಹತ್ರ ಸಂಬಂಧ ಇಟ್ಕೊಂಡಿದ್ದೀವಿ, ಪ್ರಾಣಿಗಳ ಹತ್ರ ಸಂಬಂಧ ಇಟ್ಕೊಂಡಿದ್ದೀವಿ, ಪ್ರಕೃತಿಯಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಆ ಸಂಬಂಧವನ್ನು ನಾವು ಇಟ್ಕೋಬೇಕಾದ್ರೆ ನಾವು ಅದನ್ನು ಆ್ಯಸ್ ಇಟ್ ಈಸ್ ನೋಡಬೇಕು, ಆ್ಯಸ್ ಇಟ್ ಈಸ್ ಗಮನಿಸಬೇಕು. ಯಥಾರ್ಥ ದರ್ಶನ ಅಂತ ಕರಿತೀವಿ. ಸೊ ಯಥಾರ್ಥ ದರ್ಶನ ಮಾಡದೆ ನಾವು ಇವಾಗ ಒಂದು ಮರವನ್ನು ನೋಡ್ತೇವೆ, ಒಂದು ಗಿಡವನ್ನು ನೋಡ್ತೇವೆ, ಒಂದು ಹೂವನ್ನು ನೋಡ್ತೇವೆ. ಆ ನೋಡುವಾಗ ಅದು ಹೇಗಿದೆಯೋ ಹಾಗೆ ನಾವು ನೋಡೋಲ್ಲ. ಅದರ ಪರಿಮಳನ ಏನೋ ಮಾಡ್ತೀವಿ, ಅದರ ಬ್ಯೂಟಿಯನ್ನು ಅಳಿತೀವಿ. ಅದು ಹಂಗಿರ್ಬೇಕಾಯ್ತು, ಹಿಂಗಿರಬೇಕು ಅಂತ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ, ಅದಕ್ಕೆ ವಿಚಾರವನ್ನು ಕೊಡ್ತೇವೆ, ಡಿಸ್ಕ್ರಿಪ್ಷನನ್ನು ಕೊಡ್ತೇವೆ, ಏನೇನೋ ಮಾಡಿ ಅದನ್ನು ತಿರುಚಿ ನೋಡ್ತೇವೆ. ಈ ಮರ ಹಿಂಗಿದ್ರೆ ಚೆನ್ನಾಗಿರಲಿಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಿಂಗೆ ಮಾಡಿಬಿಡೋಣ ಅಂತಾರೆ. ಆ ಬಡಿಗೆ ಬಂದು ಇದ್ರಾಗ ಎಷ್ಟು ನನಗೆ ಕಿಟಕಿ ಆಗ್ತವೆ, ಎಷ್ಟು ಬಾಕ್ಲಾಗ್ತವೆ ಅಂತ ನೋಡ್ತಾನೆ. ಇನ್ಯಾರ ಬಂದನು ಎಷ್ಟು ಸೌದೆ ಆಗುತ್ತೆ ಅಂತ ನೋಡ್ತಾನೆ. ಮರವನ್ನು ಮರ ಆಗಿ ನೋಡೋದೇ ಇಲ್ಲ. ಜನ ಪೂಜೆ ಮಾಡ್ತಾರೆ, ಪೂಜೆ ಮಾಡೋಕ್ಕೆ ಹೂವು ಬೇಕು. ಹೂವು ಬೇಕಾದರೆ ಗಿಡದಿಂದ ಕೀಳಬೇಕು. ಗಿಡದಿಂದ ಕಿತ್ತಾಗ ಅದಕ್ಕೆ ಎಷ್ಟು ನೋವಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಯಾರ್ದೋ ಕಾಂಪೌಂಡಿಗೆ ಕೈ ಹಾಕಿ ಅದು ಬೇಗ ಬರಲಿಲ್ಲ ಕಂಡ್ಕೊತಾರೆ ಅಂತ ಆ ಕೊನೆನೇ ಮುರ್ಕೊಂಡು ಓಡ್ಬಿಡ್ತಾರೆ. ಇದನ್ನು ತಗೊಂಡು ದೇವ್ರಿಗೆ ಅರ್ಪಿಸ್ತಾರೆ. ಆ ದೇವ್ರು ಒಪ್ಕೊಳ್ಳುತ್ತೆ, ಆ ದೇವ್ರು ನಮಗೆ ಆಶೀರ್ವಾದ ಕೊಡುತ್ತೆ. ಕೊಟ್ಕೊಂಡು ಬಂದಿದೆ, ನಾವು ತಗೊಂಡಿದ್ದೀವಿ, ಆದ್ದರಿಂದಲೇ ನಾವು ಹಿಂಗಿರೋದು. ಹೌದಾ ಅಲ್ವಾ? ನೋಡಿ, ಮಾಡ್ತಾ ಇದ್ದೀವ ಇಲ್ವಾ? ಯಾರನ್ನ ದಿನ ಇವತ್ತು ಕೂಡ ಯಾರನ್ನು ತಪ್ಪಿಸ್ಕೊಂಡಿದ್ದಾರೆ ಇದರಿಂದ? ಥಿಯಾಸಫಿ ಸೊಸೈಟಿ ಹೆಸರು ಹೇಳ್ಕೊಂಡು ಸದಸ್ಯರಾಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೈ ಇಟ್ಕೊಂಡು ನಿಂತ್ಕೊತಾ ಇದ್ದೀವಿ. ಇದೆಂಥ ಥಿಯಾಸಫಿ ಮಾಡ್ತೀವಿ ನಾವು? ಯಾಕೆ ಬರ್ಬೇಕಿಲ್ಲಿ? ನಾವು ಹಿಂದೂ ಧರ್ಮವನ್ನು ನಾವು ಯಥಾವತ್ತಾಗಿ ನಾವು ಪಾಲನೆ ಮಾಡೋದಾದರೆ, ನಮ್ಮ ಧರ್ಮನಪ್ಪ, ನಮ್ಮ ದೇಶನಪ್ಪ, ನಮ್ಮಿದಪ್ಪ, ನಮ್ಮದಪ್ಪ ಅಂತಂದೇಳಿ ಮಾಡೋದಾದರೆ ನೀವು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಯಾಕೆ ಹೇಳಕ್ಕೆ ಹೋಗ್ತೀರಿ? ನಿಮ್ಮ ದೇಶ, ನಿಮ್ಮ ಭಾಷೆ, ನಿಮ್ಮ ಜೆಂಡ ಏನದು, ಫ್ಲ್ಯಾಗ್, ಬಾವುಟ ನಮ್ಮದು.
ಎಲ್ಲವೂ ನಮ್ಮದು ನಮ್ಮದು ಅಂತ ಹೇಳ್ತೀರಿ. ಆದರೆ ಸ್ವಲ್ಪ ಜನಗಳ ಜೊತೆ ಸೇರ್ಕೊಂಡಾಗ ಥಿಯಾಸಫಿನೂ ಮರ್ತೋಗುತ್ತೆ, ಎಲ್ಲನೂ ಮರ್ತೋಗುತ್ತೆ. ಎಲ್ಲ ಮರ್ತೋಗಿ ನಾವು ತಿರ್ಗಿ ಅದೇ ಮಾಡ್ತೀವಿ. ನೋಡಿ, ಒಂದು ಸಲ ಯೋಚನೆ ಮಾಡಿ, ಥಿಯಾಸಫಿ ವಾಂಗ್ಮಯಕ್ಕೆ ಬಂದಾಗ ನಾವು ಸ್ವಲ್ಪ ಒಬ್ರಿಗೊಬ್ರು ಚೆನ್ನಾಗಿರ್ತೀವಿ ನಿಜ. ಆದರೆ ನಾವು ಮನೆಗಳಿಗೆ ಹೋದ್ಮೇಲೆ ಅದೇ ಧರ್ಮ, ಅದೇ ಜಾತಿ, ಅದೇ ಕುಲ, ಅದೇ ನಡವಳಿಕೆ, ಅವನ್ನೇ ನೋಡ್ತೀವಿ. ಜಾಸ್ತಿ ಹೊತ್ತು ಅಲ್ಲಿರ್ತೀವಿ, ವಾರಕ್ಕೊಂದ್ಸಲ ಇಲ್ಲಿ ಬರ್ತೀವಿ. ಇಲ್ಲಿ ಎಷ್ಟೊತ್ತು ಚೆನ್ನಾಗಿರ್ತೀವಿ, ಇಲ್ಲಿರತಕ್ಕ ಇಲ್ಲಿ, ಅಲ್ಲಿಗೋದ್ಮೇಲೆ ಅಲ್ಲಿ. ನಾವು ಯೂನಿವರ್ಸಲ್ ಬ್ರದರ್ಹುಡ್ಡನ್ನು ಹುಟ್ಟಾಕ್ತೀವಿ. ಅದಕ್ಕೇ ನಾವು ಇವತ್ತಿನ ತನಕನೂ ಯೂನಿವರ್ಸಲ್ ಬ್ರದರ್ಹುಡ್ಡನ್ನು ತರಕ್ಕೆ ಹಾಗೇ ಇಲ್ಲ. ಯಾಕೆ? ಮನೆಗೆ ಹೋದ್ಮೇಲೆ ತಿರ್ಗಾ ಯೂನಿವರ್ಸಲ್ ಬ್ರದರ್ಹುಡ್ ಬ್ರೇಕ್ ಆಗುತ್ತೆ. ಯೋಚನೆ ಮಾಡಿ ನೋಡಿ. ಅದರಿಂದ ನಮಗೆ ಈಗ ಬೇಕಾಗಿರೋದು ಕೃಷ್ಣಮೂರ್ತಿಯವರ ಬೋಧನೆ, ಅಂದರೆ ಮೈತ್ರೇಯರ ಬೋಧನೆ. 21ನೇ ಶತಮಾನಕ್ಕೆ ಬೇಕಾದ್ದು ಮೈತ್ರೇಯರ ಬೋಧನೆ ಮಾತ್ರ. ಅದನ್ನು ಬಿಟ್ಟು ನೀವು ಬೇರೆ ಯಾವುದನ್ನು ತಗೊಳ್ಳೋದಾದರೆ ಥಿಯಾಸಫಿ ವಾಂಗ್ಮಯದಲ್ಲಿ ಮುಂದುವರಿಯೋದ್ರಾಗ ಅರ್ಥ ಇಲ್ಲ. ಆದ್ದರಿಂದ ಈ ಕೂಡಲೇ ಬದಲಾವಣೆ ಹೊಂದಬೇಕು. ಜಗದ್ಗುರು ಅಂತ ಹೇಳಿ ಜಗದ್ಗುರು ಪಕ್ಕದಲ್ಲಿ ಇನ್ಯಾವುದೋ ಉಪನಿಷತ್ತನ್ನು ಇಟ್ಕೊಂಡು ನೀವು ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡು ಹೂಕಂಡ್ರಿ ಇಲ್ಲೂ ಇದನ್ನು ಹೇಳೋರು ಕಣ್ರಿ, ನಾರದ ಹೆಂಗೆ ಹೇಳೋದು ನೋಡ್ರಿ, ಕೃಷ್ಣ ಹೆಂಗೆ ಹೇಳೋದು ನೋಡ್ರಿ. ಇದೆಲ್ಲ ಸಾಕಾಯಿತು ನಮಗೆ, ಕೇಳಿ 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 ನೋಡಿ ನೋಡಿ ಸಾಕಾಗಿದೆ ನಮಗೆ. ಸೊ ಕೃಷ್ಣಮೂರ್ತಿಯವರ ಟೀಚಿಂಗ್ಸನ್ನು ಅಳವಡಿಸ್ಕೊಳ್ಳೋದು ಬಹಳ ಸುಲಭ, ಆದರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ನಾನು ಸುಮಾರು ಜನ ಕೇಳಿದ್ದೀನಿ, ಕೃಷ್ಣಮೂರ್ತಿಯವರ ಟೀಚಿಂಗ್ಸು ಬಹಳ ಕಷ್ಟ. ಆವತ್ತಿನ ದಿನ ಏನಾಯಿತು ಅಂದರೆ, ಅವರು ಕೃಷ್ಣಮೂರ್ತಿಗಳು ಜ್ಞಾನೋದಯ ಆದಾಗ 1922, 23, 24 ಆ ಸಮಯದಲ್ಲಿ, ಆವಾಗ ಅವ್ರಿಗೆ 24, ಒಂದು 29 ವರ್ಷ. ಭಗವಾನ್ ಬುದ್ಧರಿಗೆ 35 ವರ್ಷಕ್ಕೆ ಜ್ಞಾನೋದಯ ಆಗಿದ್ದು, ಇವರಿಗೆ 27 ವರ್ಷಕ್ಕೆ ಜ್ಞಾನೋದಯ ಆಗುತ್ತೆ. ಅವರಿಗೆ ಅರಳಿ ಮರದ ಕೆಳಗಡೆ ಆಯಿತು, ಇವರಿಗೆ ಮೆಣಸಿನ ಮರದ ಕೆಳಗಡೆ ಆಯಿತು. ಅಂದರೆ ಎಲ್ಲ ಇದ್ದ ಕಡೆ ಒಂದು ಕಡೆ ಆಯಿತು. ಹಂಗಂತಂದೇಳಿ ನಾವು ಅರಳಿ ಮರ ಇಟ್ಕೊಂಡು ಕೂತ್ಕೊಳ್ಳೋದಾಗಲಿ, ಮೆಣಸಿನ ಮರ ಇಟ್ಕೊಂಡು ಕೂತ್ಕೊಳ್ಳೋದಾಗಲಿ, ಅಲ್ಲೊಂದು ಮಂದಿರ ಕಟ್ಟೋದಾಗಲಿ, ಅಲ್ಲೋಗ್ಬಿಟ್ಟು ಊದ್ಗಡ್ಡಿ ಹಚ್ಚಿ ಹೊಗೆ ಹಾಕೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಹೊಗೆ ಹಾಕೋದು ನಮಗೆ ಭಾಳ ಚೆನ್ನಾಗಿ ಬರುತ್ತೆ, ತಪ್ಪು ತಿಳ್ಕೊಬೇಡಿ. ನಾವು ಮಾಡ್ತಿರೋ ಕೆಲಸ ಇದು. ಹೊಗೆ ಹಾಕ್ತೀವಿ, ಸತ್ತರ್ಗೂ ಊದ್ಗಡ್ಡಿ, ಬದುಕಿದವ್ರಿಗೂ ಊದ್ಗಡ್ಡಿ, ಫೋಟೋಕ್ಕೂ ಊದ್ಗಡ್ಡಿ, ಮೂರ್ತಿಗೂ ಊದ್ಗಡ್ಡಿ, ಗರ್ಭಗುಡಿ ಹೂವಿನಾರ ಯಾರೋ ಹಾಕಿದ್ದ ಹಾರವನ್ನು ನಿಮಗೆ ಕೊಡೋದು, ಭಂಡಾರ ತೆಗೆದು ನಿಮ್ಗೆ ಹಚ್ಚೋದು. ನೀವು ಏನೋ ಐತಿಲ್ಲಿ ಅಂತ ಗರ್ಭಗುಡಿಗೆ ನಾನು ಸೇರಿಸ್ಲಿಲ್ಲ ಅಂತ ಜಗಳ, ಒದ್ದಾಟ, ಹೊಡೆದಾಟ, ಬಡದಾಟ. ಗರ್ಭಗುಡಿನ ಯಾರು ಬರ್ಕೊಡ್ದು, ಅಲ್ಲೇನೋ ಬಚ್ಚಿಕ್ಕಿದ್ದೇವೆ ನಾವು, ಇಲ್ಲಿ ದೇವ್ರು ನಿಂತ್ಕೊಂಡಿದ್ದೀವಿ ನಾವು. ನೋಡ್ರಿ, ಅಲ್ಲಿ ಒಂದಿಬ್ಬರು ಬಂಟರು ನಿಂತಿರ್ತಾರೆ. ಅವರು ಆ ದೇವರನ್ನು ರಕ್ಷಕರು. ಅಂದ್ರೇನು, ಬೇರೆಯವ್ರಿಗೆ ಅವರಿಗೆ ಇಷ್ಟ ಇಲ್ಲದೇ ಇರೋರಿಗೆ ಅಲ್ಲಿ ಒಳಗೆ ಸೇರಿಸ್ದಂಗೆ ನೋಡ್ಕೊಳ್ಳೋಕ್ಕೆ ಆ ಗರ್ಭಗುಡಿನಲ್ಲಿ ಏನೋ ಇಟ್ಕೊಂಡಿದ್ದೀವಿ ಅಂತ. ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ, ಕೃಷ್ಣಮೂರ್ತಿಯವ್ರನ್ನ ಕೇಳ್ತಾರೆ. ಈ ನೋಡಿ ಸ್ವಾಮಿ, ಕೆಲವರೆಲ್ಲ ಈ ದೇವಸ್ಥಾನದೊಳಗಡೆ ಬಿಟ್ಕೊಳ್ತಿಲ್ಲ, ಗರ್ಭಗುಡಿಗೆ ಬಿಟ್ಕೊಳ್ತಿಲ್ಲ ಅಂತ ಕೆಲವರು ಹಿಂಗೆಲ್ಲ ಜಗಳ ಆಡ್ತಿರ್ತಾರೆ. ಆಮೇಲೆ ಅವರು ಇಲ್ಲ ಇಲ್ಲ ಇದು ಭಾಳ ಪರಿಶುದ್ಧವಾದ್ದು, ಇಲ್ಲಿ ದೇವರಿದೆ, ಆದ್ದರಿಂದ ನಾವು ಅವ್ರನ್ನ ಬಿಟ್ಕೊಳ್ಳೋಕ್ಕಾಗಲ್ಲ ಅಂತಂದೇಳಿ ಇವರು ಅಂತಾರೆ. ಏನಂತೀರ ನೀವು? ಅಲ್ಲಿ ಇಲ್ಲದೇ ಇರೋದನ್ನು ರಕ್ಷಣೆ ಮಾಡ್ಕೊಂಡು ಅವನು ಕೂತಿದ್ದಾನೆ. ಆ ಇಲ್ಲದೇ ಇರೋ ದೇವ್ರನ್ನ ಹುಡುಕೊಂಡು ಇವರು ಒಳಗೆ ಹೋಗ್ಬೇಕು ಅಂತ ಓಡಾಡ್ತಾವ್ರೆ. ಇವ್ರಿಗೂ ಅರಿವು ಬರಲ್ಲ, ಅವರಿಗೂ ಅರಿವು ಬರಲ್ಲ, ಅವರಿಗೂ ಅರಿವು ಬರಲಿಲ್ಲ, ಇವ್ರಿಗೂ ಅರಿವು ಬರಲಿಲ್ಲ. ಇದು ಹಿಂಗೆ ನಡೀತಾನೆ ಇರ್ತದೆ. ಅಂದ್ರೇನು, ಅಲ್ಲಿ ಒಂದು ಕಡೆ ಏನು ಹೇಳ್ತೀವಿ ನಾವು, ಎನ್ನ ದೇಹವೇ ದೇಗುಲ ಅಲ್ವಾ? ಎನ್ನ ದೇಹವೇ ದೇಗುಲ ಅಂತ ಹೇಳಿದ್ರು, ಅಲ್ಲಿ ಯಾಕೆ ಹೋಗ್ಬೇಕು? ಅದನ್ನೇ ಯಾಕೊಬ್ಬರು ಬಂಟರು ಅದನ್ನು ಕಾಯ್ಕೊಂಡು ನಿಂತ್ಕೋಬೇಕು? ಏನು ವೈಭವೀಕರಿಸಿದ್ದೆ. ದೇವರು ಅನ್ನೋ ಹೆಸರಿನಲ್ಲಿ ನಮ್ಮ ವೈಭವೀಕರಣ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಈ ಅನಾಚಾರ ಅತ್ಯಾಚಾರಗಳು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಹೌದು ಅಲ್ವ? ನೋಡಿ, ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಕಾರಣ ಏನಂದರೆ, ನಮ್ಮಲ್ಲಿರೋ ಅಜ್ಞಾನ. ದೇವ್ರನ್ನ ಇಟ್ಕೊಂಡಿದ್ದೀನಿ ಅಂತ ಅವನು, ಇಲ್ಲ ನಾನು ನೋಡಬೇಕು ಅಂತ ಇವನು.
ಈ ಅದು ಇಲ್ಲ ಇದು ಇಲ್ಲ, ದೇವ್ರದ್ದು ಎಲ್ಲಿ ನಿನ್ನಲ್ಲೇ ಇದೆ, ಅದನ್ನು ಶರಣರು ತೋರಿಸಿದ್ರು. ಆಗ್ತಿಲ್ಲ, ನಿನ್ನಲ್ಲಿರೋ ಇದನ್ನು ನೀನು ಕಣ್ಕೊಪ್ಪ, ಅಲ್ಲಿ ಯಾಕೆ ಹೋಗ್ತೀಯ? ಕಬೀರನ ದೋಹಗಳು ಕೇಳ್ತಿರಲ್ವಾ? ಕಬೀರನ ದೋಹಗಳು ನಿನ್ನಲ್ಲಿರೋ ದೈವವನ್ನು ಕಂಡ್ಕೋ ಅಂತ ಹೇಳಿದ್ರು. ದಾಸರೇನು ಹೇಳಿದ್ರು? ನೀನು ಖಾಲಿಯಾಗು, ನಾನು ಅಲ್ಲಿ ಬರುವೆ ಅಂತ ದೇವರು ಹೇಳ್ದ ಅಂತಂದೇಳಿ ಇವನು ಹೇಳ್ಕೊಂಡು ಹೋಗ್ತಾನೆ. ಅದನ್ನು ನಾವು ಕೇಳ್ತೀವಿ. ಖಾಲಿಯಾಗು ಎಂತ ಖಾಲಿಯಾಗೋದು? ಆಗಿದ್ದೀವ? ನೋಡಿ, ನಾವು ಈ ರೀತಿ ನಮ್ಮ ಮನಸ್ಥಿತಿಗಳನ್ನು ಇಟ್ಕೊಂಡು ನಾವು ಯೂನಿವರ್ಸಲ್ ಬ್ರದರ್ಹುಡ್ ಆಗಬೇಕು ಅಂದರೆ ಹಿಂಗಾಗುತ್ತೆ ನಮಗೆ. ಸೊ ಥಿಯಾಸಫಿ ವಾಂಗ್ಮಯದಲ್ಲಿ ಏನೋ ಇಲ್ಲಿ ಬಂದಿರೋರ ಪೈಕಿ ಕೆಲವರು ಒಂದು 60 ವರ್ಷದಿಂದ 70 ವರ್ಷ ಅದರ ಕೆಳಗಡೆ ಇರೋವಂಥವ್ರು ದಯಮಾಡಿ ತಿಳ್ಕೊಳ್ಳಿ. ಕೃಷ್ಣಮೂರ್ತಿಯವರ ಟೀಚಿಂಗ್ಸನ್ನು ಇವತ್ತಲ್ಲ ನಾಳೆ ನೀವುಗಳೇ ಬಿತ್ತರ ಮಾಡ್ತಾ ಹೋಗಬೇಕು, ಪ್ರಸಾರ ಮಾಡ್ತಾ ಹೋಗಬೇಕು, ಇದನ್ನು ತಿಳಿ ಹೇಳಬೇಕು, ಈ ಅರಿವನ್ನು ನೀವು ಮೂಡಿಸ್ಬೇಕು. ನಿಮಗೆ ನಿಮ್ಮ ಮೇಲೆ ಈ ಜವಾಬ್ದಾರಿ ಇದೆ. ನೀವು ಮಾಡಲಿಲ್ಲ ಅಂದರೆ ನೋಡಿ, ನಾನು ಥಿಯಾಸಫಿ ವಾಂಗ್ಮಯದಲ್ಲಿ 25-30 ವರ್ಷಗಳ ಕಾಲ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ರು ನಿಜ ಹೇಳಬೇಕು ಅಂದರೆ ಅರಿವಿಗೆ ಬಂದಿದ್ದು 23ನೇ ಇಸ್ವಿ, 2023ರಲ್ಲಿ ನನಗೆ ಆ ತಿಳಿದಿರುವುದರಿಂದ ಬಿಡುಗಡೆ ಆ ಪುಸ್ತಕವನ್ನು ಓದಿದಾಗ ನನಗೆ ಇದೆಲ್ಲವೂ ಗೊತ್ತಾಯಿತು. ಅದರಿಂದ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ನೋಡಿ. ಸೊ ಇವೆಲ್ಲ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಾವು ಯಥಾ ಪ್ರಕಾರ ಇದೇ ರೀತಿ ಮುಂದುವರಿತಾ ಹೋಗ್ತೇವೆ. ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿರ್ತೀನಿ. ಕೃಷ್ಣಮೂರ್ತಿಯವರು ನಮಗೆ ಇನ್ನು ಮೇಲೆ ಗುರು ಬೇಕಾಗಿಲ್ಲ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಸತ್ಯಕ್ಕೆ ಮಾರ್ಗ ಇಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ಅದೆಲ್ಲ ಸರಿನೇ. ಯಾವುದಕ್ಕಪ್ಪ ಅಂದರೆ ನಾವು ಇಂಥದೇ ಮಾರ್ಗ ಅಂತ ಇಟ್ಕೊಂಡು ಹೋಗ್ತೀವಲ್ಲ, ಅದರಲ್ಲಿ ಸಿಕ್ಕಲ್ಲ. ಗೊತ್ತಿರೋದ್ರಲ್ಲಿ ದಾರಿನಲ್ಲಿ ಸಿಕ್ಕೋಲ್ಲ. ಗೊತ್ತಿರೋ ದಾರಿನಲ್ಲಿ, ಯಾಕೆಂದರೆ ಗೊತ್ತಿರೋದೇ ನೋಡುತ್ತೀರಿ. ಅವ್ರನ್ನ ನಾನು ಶಂಕ ನೋಡಿದೆ, ನಾನು ಗದೆ ನೋಡಿದೆ, ನಾನು ಇದನ್ನೆಂಥದ್ದು ಚಕ್ರ ನೋಡಿದೆ ಅಂತಂದೇಳಿ ಅವ್ನು ಹೇಳೋ ಅಂತ ಕೇಳಿ ನೀವು ಚಕ್ರ ಹುಡುಕ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಎಲ್ಲಿ ಸಿಗೋದು ಯಾವಾಗ? ಅದು ಅವ್ರು ಕಂಡ್ರೆ ಸತ್ಯ, ನಿಮ್ಮ ಸತ್ಯ ಬೇರೆ. ಅದರಿಂದ ನಿಜವಾದ ಸತ್ಯವನ್ನು ನೀವು ಕಂಡುಕೋಬೇಕಾದ್ರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿದ್ದು ನೀವು ಅಂತರ್ದೃಷ್ಟಿಯನ್ನು ಬೆಳೆಸಿಕೊಳ್ಳಲೇಬೇಕು. ಬಿ ಎ ಲ್ಯಾಂಪ್ ಆನ್ ಟು ಯುವರ್ ಸೆಲ್ಫ್, ಬಿ ಎ ಲ್ಯಾಂಪ್ ಆನ್ ಟು ಒನ್ ಸೆಲ್ಫ್. ಕೃಷ್ಣಮೂರ್ತಿಯವರು ಹೇಳೋದು ಅದೇ, ಗೌತಮ್ ಬುದ್ಧ ಹೇಳೋದು ಅದೇ, ಇವೆರಡೂ ಒಂದೇನೆ. ಅದರಿಂದ ಗೌತಮ ಬುದ್ಧರ ಟೀಚಿಂಗ್ಸೇ ಕೃಷ್ಣಮೂರ್ತಿಯವ್ರ ಮುಖಾಂತರ ನಮಗೆ ಇನ್ನೂ ವೇಗವಾಗಿ ಸಿಗುತ್ತೆ. ಆಮೇಲೆ ಇಲ್ಲಿ ಎಲ್ಲೂ ಕೂಡ ಊದ್ಗಡ್ಡಿ ಹಚ್ಕೊಂಡು ಕೂತ್ಕೊಳ್ಳೋದಾಗಲಿ, ಹೂವು ಹಾಕೋದಾಗಲಿ, ಅಥವಾ ಬೆಳಗೋದಾಗಲಿ, ಅಥವಾ ತೆಂಗಿನಕಾಯಿ ಹೊಡೆಯೋದಾಗಲಿ, ಬಾಳೆಹಣ್ಣು ಕೊಟ್ಬಿಟ್ಟು ತತರಪ್ಪ ನನಗೆ ಇದನ್ನು ಕೊಡು ಅದನ್ನು ಕೊಡು ಇಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸತ್ಯನಾರಾಯಣ ವ್ರತ, ನಿಮಗೆಲ್ಲ ಸಂಪತ್ತು ಬೇಕಲ್ಲ, ಅವರೆಲ್ಲ ಸಂಪತ್ತನ್ನು ಬೇಕಾದರೆ ಅಂಥದ್ದು ವರಮಹಾಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಈ ಪೂಜೆಗಳನ್ನು ಮಾಡಬೇಕು. ಲಕ್ಷ್ಮಿ ಯಾರು? ನಾರಾಯಣನ ಪತ್ನಿ. ರೂಪ ಕೊಟ್ಬಿಟ್ಟಿದ್ದೀವಲ್ಲ ನಾವೇನೆ. ಯಾರು ರೂಪ ಕೊಟ್ಟರೋರು? ನಾವೇ. ಅದರಿಂದ ಈಗ ನಾರಾಯಣ, ಸೊ ನೀವು ನಾರಾಯಣ ಆಗಿದ್ದೀರೋ? ನೀವು ಸತ್ಯನಾರಾಯಣ ಆಗಿದ್ದೀರೋ? ಅಂದರೆ ಸತ್ಯವಾಗಿದ್ದೀರೋ? ಇಲ್ಲ. ಆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀರಾ? ಸತ್ಯನಾರಾಯಣನ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ವ್ರತ ಮಾಡಿ ನನಗೆ ಐಶ್ವರ್ಯ ಸಿಗ್ತದೆ, ಹೌದಾ? ಅಲ್ಲ. ಮಾಡ್ತಾ ಇದ್ದೀವೋ ಇಲ್ಲ? ಯಾವುದೇ ಕಾರ್ಯಕ್ರಮಕ್ಕೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೆ ಸಿಗಲ್ಲ. ಸತ್ಯವಾಗಿರಿ. ಎಲ್ಲ ಸತ್ಯವಾಗಿದ್ದರೆ ದೈವತ್ವ ನಿಮ್ಮನ್ನು ಹುಡುಕೊಂಬರುತ್ತೆ. ನಿಮಗೆ ಬೇಕಾದ್ದೆಲ್ಲ ಆವಾಗವಾಗಲೇ ಸಿಗುತ್ತೆ. ಯಾವುದೇ ತೊಂದರೆ ಆಗಲ್ಲ, ಯಾವ ತಾಪತ್ರಯಗಳಾಗಲ್ಲ. ನೀವು ಹೆಂಗಿರಬೇಕೋ ಹಂಗಿರ್ತೀರಿ. ನಿಮ್ಮಲ್ಲಿ ಏನಾದರೂ ಒಂದು ಚೂರು ಆಸೆ ದುರಾಸೆ ಇದ್ದರೆ ನಿರಾಸೆ ಗ್ಯಾರಂಟಿ. ಅದರಿಂದ ಇವೆಲ್ಲ ನಾವು ಮಾಡ್ಕೊಂಡಿರೋದು. ಇದೆಲ್ಲ ನಮ್ಮ ಮನಸ್ಸು ಮಾಡಿರೋದು. ಯಾರು ಬ್ರಹ್ಮ? ಬ್ರಹ್ಮ ಯಾರು? ಆ 4 ತಲೆಯವರಲ್ಲ ಬ್ರಹ್ಮ. ಮನಸ್ಸು, ಪ್ರತಿಯೊಬ್ಬರ ಮನಸ್ಸು ಬ್ರಹ್ಮ, ತಿಳ್ಕೊಳ್ಳಿ.
ಅದನ್ನೇ ಅಂತ ಕಾಣುತ್ತೆ. ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಮೂಗಿಟ್ಕೊಂಡು ಕೂತ್ಕೊಳ್ಳೋದು ಅದಕ್ಕೆ ಅಂತ ಕಾಣುತ್ತೆ. ಅಂದ್ರೇನು, ಎಲ್ಲವನ್ನು ಕ್ರಿಯೇಟ್ ಮಾಡೋದು ನನ್ನ ಮನಸ್ಸು. ಮತ್ತು ಆ ಬ್ರಹ್ಮನ್ಗೇನು ಕೆಲಸ? ಸೃಷ್ಟಿಕರ್ತ ಅವನು. ಅವನು ಹೇಳ್ದಂಗೆ ನಾವು ಕೇಳ್ತೀವಿ. ಅವನು ಹೇಳ್ದಂಗೆ ಈ ಒಂದು ಉಲ್ಕಡ್ಡಿನೂ ಚಲಿಸಲ್ಲ. ನೋಡಿ, ಬದುಕು ಜಟಕಾ ಬಂಡಿ ಎಲ್ಲ ಕೇಳಿದಿರಲ್ಲ. ಎಲ್ಲರೂ ಥಿಯಾಸಫಿಸ್ಟ್ಗಳಲ್ವ ನೀವು? ಹೌದಲ್ಲ? ತನಗೆ ತಾನೇ ದಾರಿ ದೀಪ ಯಾಕೆ ಓದ್ತೀರಾ? ತನ್ನ ಆಗೋಳಿಗೆ ತಾನೇ ಕಾರಣ. ಪ್ರತಿಯೊಂದಕ್ಕೂ ನಾನೇ ಕಾರಣ. ಆದ್ದರಿಂದ ನನ್ನ ಶಿಕ್ಷೆಗೂ ನಾನೇ ಕಾರಣ, ನನ್ನ ಅವನತಿಗಾಗಲಿ ಅಥವಾ ನನ್ನ ಇದಕ್ಕೆ ಒಲಗಾಗಲಿ ಎಲ್ಲದಕ್ಕೂ ನಾನೇ ಕಾರಣ. ಆದ್ದರಿಂದ ನಾನು ಸರಿ ಹೋಗ್ಬೇಕು, ನನ್ನನ್ನು ನಾನು ತಿಳ್ಕೋಬೇಕು. ಎರಡನೇ ಸತ್ವ, ಎರಡನೇ ಸತ್ಯ. ನೋಡಿ, ಅವನ್ನೆಲ್ಲ ನಾವು ತಿಳ್ಕೊಂಡೇ ಇಲ್ಲ ಆ್ಯಕ್ಚುಲಾಗಿ. ಅದರಿಂದ ನಾವು ಇವೆಲ್ಲ ಪರಾಮರ್ಶೆ ಮಾಡಿ ನೋಡಿಕೊಂಡು ಇನ್ಮೇಲೆ ಕೃಷ್ಣಮೂರ್ತಿಯ ಅಂದರೆ ಕೃಷ್ಣಾಜಿಯ ಮೈತ್ರೇಯರ ಟೀಚಿಂಗ್ಸೇ ನಮಗೆ ಇನ್ನು ಮುಂದೆ ಬೇಕಾದಂಥ ಬೋಧನೆಗಳು ಅಂತಂದೇಳಿ ಇವತ್ತಿಗೆ ಸದ್ಯಕ್ಕೆ ಇಷ್ಟು ನಿಲ್ಲಿಸ್ತೇನೆ. ಇಲ್ಲಿವರೆಗೂ ನಮ್ಮ ಹಿರಿಯ ಸೋದರಾದ ನರಸಿಂಗಪ್ಪನವರು ಬುದ್ಧ ಮತ್ತು ಕೃಷ್ಣಮೂರ್ತಿಯವರ ವಿಚಾರಧಾರೆಗಳನ್ನು, ಅದರಲ್ಲಿ ಸಾಮ್ಯತೆಯನ್ನು ನಮಗೆ ವಿವರಿಸಿದ್ದು. ಎರಡು ವಿಷಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಲೆಗ್ಬೇಟರ್ ತಮ್ಮ ಯೋಗ ಶಕ್ತಿಯಿಂದ ಕೃಷ್ಣಮೂರ್ತಿಯವರ 42 ಜನ್ಮಗಳನ್ನು ಪರಿಶೀಲನೆ ಮಾಡಿದರು. ಅದು ಒಂದು ದೊಡ್ಡ ಗ್ರಂಥನೇ ಬರೆದಿದ್ದಾರೆ, 42 ಲೈವ್ಸ್ ಆಫ್ ಅಲ್ಕೋನಿ. ಅದರಲ್ಲಿ ಅವರು ಕಂಡುಕೊಂಡದ್ದು ಏನಂದರೆ, ಕೃಷ್ಣಮೂರ್ತಿಯವರ ಈಗಿನ ಹುಟ್ಟು ಹಿಂದೆ 42 ಜನ್ಮಗಳ ಹಿಂದೆ ಗೌತಮ ಬುದ್ಧನ ಒಬ್ಬ ಶಿಷ್ಯನಾಗಿದ್ದ. ಕೃಷ್ಣಮೂರ್ತಿ ಆತ್ಮೀಯ ಶಿಷ್ಯನಾಗಿದ್ದ. ಅದಕ್ಕೆ ಒಂದು ಅವರ ನಡುವೆ ಒಂದು ಲಿಂಕ್ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡಿ. ಎರಡನೇ ವಿಷಯ, ಸಾರನಾಥದ ರಿಂಪೋಚಿ ಧರ್ಮಗುರು, ಅವರು ಡೈರೆಕ್ಟರ್ ಆಫ್ ಇನ್ಸ್ಟಿಟ್ಯೂಟ್, ಬುದ್ಧ ಇನ್ಸ್ಟಿಟ್ಯೂಟ್ನಲ್ಲಿರೋರು. ಅವರು ಒಂದು ಮಾತು ಹೇಳ್ತಾರೆ ಕೃಷ್ಣಮೂರ್ತಿಯವ್ರ ಬಗ್ಗೆ. ಗೌತಮ ಬುದ್ಧ ಲೌಕಿಕ ಸತ್ಯ ಮತ್ತು ಪರಮ ಸತ್ಯ ಎರಡರ ಬಗ್ಗೆನೂ ಜನರಿಗೆ ಬೋಧನೆ ಮಾಡಿದ. ಲೌಕಿಕ ಸತ್ಯ, ನಮ್ಮ ಸಾಮಾನ್ಯ ಸತ್ಯ ಅಂತ ಹೇಳ್ತೀವಲ್ಲ, ರಿಲೇಟಿವ್ ಟ್ರೂತ್, ಮತ್ತು ಅಲೌಕಿಕ ಸತ್ಯ ಅಥವಾ ಪರಮ ಸತ್ಯ, ಅಬ್ಸಲ್ಯೂಟ್ ಟ್ರೂತ್, ಇವೆರಡನ್ನೂ ಕೂಡ ಜನರಿಗೆ ಬೋಧನೆ ಮಾಡಿದ. ಸಾಮಾನ್ಯರಿಗೆ ಲೌಕಿಕ ಸತ್ಯ, ಪಾರಮಾರ್ಥ ಬಯಸೋರಿಗೆ ಪರಮ ಸತ್ಯದ ಬಗ್ಗೆ ಗೌತಮ ಬುದ್ಧ ಬೋಧನೆ ಮಾಡಿದ. ಆದರೆ ಕೃಷ್ಣಮೂರ್ತಿಯವರು ಲೌಕಿಕ ಸತ್ಯದ ಬಗ್ಗೆ ಏನೂ ಹೇಳಲಿಲ್ಲ. ಅವರು ಕೇವಲ ಪರಮ ಸತ್ಯದ ಬಗ್ಗೆ ಮಾತ್ರ ಹೇಳಿದರು. ಸಾಕಾಗಿದೆ ಇದು, ಲೌಕಿಕ ಸತ್ಯ, ಬಟ್ ಪರಮ ಸತ್ಯ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅನ್ನೋದನ್ನು ಬೌದ್ಧ ಧರ್ಮಗುರು ಹೇಳ್ತಾರೆ. ಅದರಿಂದ ಕೃಷ್ಣಮೂರ್ತಿಯವರ ದೃಷ್ಟಿಕೋನ ಈಗಿನ ಜನಾಂಗವನ್ನು ಬಂಧಮುಕ್ತ ಮಾಡುವುದು, ಅವರನ್ನು ಆಧ್ಯಾತ್ಮಿಕವಾಗಿ ಮುಂದೆ ನಡೆಸುವುದು ಆಗಿತ್ತು ಅನ್ನೋದು ಇದರಿಂದ ನಮಗೆ ಸ್ಪಷ್ಟವಾಗ್ತದೆ. ಇದನ್ನು ಬಹಳ ಸುಂದರವಾಗಿ ನಮ್ಮ ಹಿರಿಯ ಸೋದರರು ವಿವರಿಸಿದ್ದಾರೆ.